नामिने अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रता स्वरूपिण्यै तस्यै गुरुनमो नमः। नमः श्री यतिराजाय विवेकानन्दसूर्ये सच्चित्सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ನಿನ್ನೆಯಿಂದ ಅಯೋಧ್ಯಕಾಂಡ ಪ್ರಾರಂಭ ಮಾಡಿದ್ದೇವೆ. ನಿನ್ನೆ ಫ್ಯಾನ್ ಹಾಕಿದ್ದು ಬೇಡವಾ? ಶೆಕೆ ಆಗ್ತಾ ಇಲ್ಲ ನಿಮಗೆ? ನನಗೆ ಸರಿ, ಅವ್ರಿಗೆ ಸರಿ ಬಿಟ್ಬಿಡಿ. ನಿನ್ನೆ ಅಯೋಧ್ಯಕಾಂಡಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಕೆಲವು ಪ್ರಾಸ್ತಾವಿಕ ನುಡಿಗಳನ್ನು, ಕೆಲವು ವಾಣಿಯನ್ನು, ವಿಚಾರವನ್ನು ನೆನ್ನೆ ನೋಡಿದ್ವಿ. ಯಾವ ರೀತಿ ರಾಮಾಯಣ ಕೇಳೋದ್ರಿಂದ ತೀರ್ಥ ಇತ್ಯಾದಿ ನಾನು ವಚನ ವೇದ ಕೂಡ ತೆಗೆದುಕೊಂಡು ಹೇಳಿದೆ ನಾನು, ಶ್ರೀರಾಮಕೃಷ್ಣ ವಚನ ವೇದವನ್ನು. ಆಮೇಲೆ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿಧಾನಂ ವರಂ, ಮೊದಲನೇ ಶ್ಲೋಕದ ಮೊದಲನೇ ವಾಣಿ ಯಾವ ರೀತಿ ಶುರು ಮಾಡ್ತಾರೆ ರಾಮಾಯಣವನ್ನು ಅನ್ನೋದು ಕೂಡ ಆ ವಾಕ್ಯವನ್ನು ನೋಡಿದ್ವಿ. ಅಲ್ಲೇ ನಾನು ಇನ್ನೊಂದು ಶ್ಲೋಕ ಸಾಕಷ್ಟಿದೆ, ನಾನು ಹೇಳಿದ ಸಂದರ್ಭಕ್ಕೆ ಸಮಯಕ್ಕೆ ತಕ್ಕಂತೆ ಕೆಲವೊಂದು ಮಾತ್ರ ಹೇಳ್ತಾ ಇದ್ದೇನೆ ಅಂತ. ಅದಕ್ಕೆ ಇನ್ನೊಂದು ಮಾತು ಬರುತ್ತೆ ನಮ್ಮ ರಾಮಾಯಣಕ್ಕೆ ಸಂಬಂಧಪಟ್ಟಂತೆ. ನಾಸ್ತಿ ಗಂಗಾ ಸಮಂ ತೀರ್ಥಂ ನಾಸ್ತಿ ಮಾತೃಸಮೋ ಗುರು ನಾಸ್ತಿ ವಿಷ್ಣು ಸಮೋ ದೇವೋ ನಾಸ್ತಿ ರಾಮಾಯಣಂ ಪರಂ ಅಂತ. ಗಂಗೆಗೆ ಸಮನಾದ ತೀರ್ಥ ಇನ್ನೊಂದಿಲ್ಲ, ಮಾತೃಗೆ ಸಮನಾದ ಗುರುವಿಲ್ಲ, ವಿಷ್ಣು ಸಮನಾದ ದೇವನಿಲ್ಲ. ಹಂಗೆ ಹೇಳಿದ ತಕ್ಷಣ ಶಾಕ್ತರು ಶೈವರೆಲ್ಲ ಇದು ಮಾಡೋದು, ಅವ್ರವ್ರಿಗೆ ಯಾವ ದೇವರು ಅಂತ ಅರ್ಥ. ವಿಷ್ಣುನೇ ದೊಡ್ಡವನು ಅಂತ ಹಿಂಗೆ ಹೇಳ್ತಾರೆ ಅಂತ ಅರ್ಥ ಅಲ್ಲ. ನಮ್ಗೆ ಇಷ್ಟ ಯಾರೋ ಅವನು ಅಂತ. ನಾಸ್ತಿ ವಿಷ್ಣು ಸಮೋ ದೇವೋ ನಾಸ್ತಿ ರಾಮಾಯಣಂ ಪರಂ. ರಾಮಾಯಣಕ್ಕಿಂತ ಇನ್ನೂ ಉತ್ತಮವಾದದ್ದು ಇನ್ನೊಂದು ಶಾಸ್ತ್ರ ಇಲ್ಲ ಅಥವಾ ಧರ್ಮಗ್ರಂಥ ಇಲ್ಲ ಅಂತ. ಇದೆಲ್ಲ ಸಾಕಷ್ಟು ಈ ರೀತಿಯಾದ ವರ್ಣನೆಗಳೆಲ್ಲ ಇದೆ. ಆಮೇಲೆ ನಾವು ಸಮುದ್ರ ಮಂಥನ ರಾಮಾಯಣದ ದೃಷ್ಟಿನಲ್ಲಿ ಹೇಗೆ ಅಂತ ಹೇಳಿದೆ. ಆಮೇಲೆ 3 ಕುಟುಂಬಗಳನ್ನು ತೆಗೆದುಕೊಂಡು, ಒಂದು ಅಯೋಧ್ಯೆ, ಒಂದು ಕಿಷ್ಕಿಂಧೆ, ಇನ್ನೊಂದು ಲಂಕೆ, ಯಾವ ರೀತಿ ಧರ್ಮಬೋಧನೆ ಮಾಡ್ತಾರೆ ಅನ್ನೋದು ಕೂಡ ವರ್ಣನೆ ಮಾಡಿದೆ. 6 ಮತ್ತು 7 ಉತ್ತರಕಾಂಡ ಬಿಟ್ಟು ಇನ್ನು ಮಿಕ್ಕಿದ ಕಾಂಡಗಳಲ್ಲಿ ಶರಣಾಗತಿ ಭಾವವನ್ನು ಹೇಗೆ ಹೇಳಿದ್ದಾರೆ ಅಂತ ಹೇಳಿ ಅಯೋಧ್ಯಕಾಂಡಕ್ಕೆ ಪ್ರವೇಶ ಮಾಡಬೇಕಾಗಿತ್ತು. ಅಲ್ಲಿಗೆ ನಾನು ನಿಲ್ಲಿಸ್ಕೊಂಡಿದ್ದೆ. ಇದನ್ನು ಈಗ ಆಧ್ಯಾತ್ಮಿಕ ಸಾಧಕರು ಅದಕ್ಕಿನ್ನೊಂದು ವ್ಯಾಖ್ಯಾನ ಕೊಡ್ತಾರೆ. ಈ ಲಂಕೆಯನ್ನು, ಸಮುದ್ರವನ್ನು ದಾಟಿ ಸೇತುಬಂಧ ಮಾಡಿ ಆಮೇಲೆ ಹೋಗಿದ್ದಾನೆ ಲಂಕೆಗೆ. ಅದನ್ನ ಭವಸಾಗರಕ್ಕೆ ಹೋಲಿಸ್ತಾರೆ. ಲಂಕಾ ನಗರ ಅಂತಂದರೆ ನಮ್ಮ ಶರೀರ. ಸೀತೆಯನ್ನು ಬದ್ಧನಾದ ಜೀವಾತ್ಮ, ಮುಕ್ತಿ ಹೊಂದಿಲ್ಲ ಜೀವಾತ್ಮ, ಬದ್ಧನಾಗಿದ್ದ. ಸೊ ಸೀತೆ ಬದ್ಧನಾದ ಜೀವಾತ್ಮ. ರಾವಣ ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು. ಹನುಮಂತ ಆಚಾರ್ಯ, ಬಂದು ಅವನಿಗೆ ಉಂಗುರ ಕೊಡ್ತಾನಲ್ಲ, ಸೀತೆಗೆ ಬಂದು ರಾಮನ ಉಂಗುರ ಕೊಡ್ತಾನೆ. ರಾಮಧಾರಕ ಮಂತ್ರವನ್ನು ಕೊಡೋದು ಆಚಾರ್ಯ ತಾನು ಕೊಡೋದು. ಅಂದ್ರೆ ಹನುಮಂತ ಆಚಾರ್ಯನಾಗ್ತಾನೆ, ಗುರು ಆಗ್ತಾನೆ. ಎಲ್ಲ ಬಿಟ್ಟು ಕೊನೆಗೆ ಎಲ್ಲಿ ಹೋಗಬೇಕು? ಅಯೋಧ್ಯ ಎಂಬ ಮುಕ್ತಿ ಕ್ಷೇತ್ರಕ್ಕೆ. ಇದು ಸಾಧಕರ ಒಂದು ಮನೋಭಾವ. ಆಮೇಲೆ ಈ 1-2 ರಾಮಾಯಣದ ಒಂದು ಪರಿಚಯ ಸಂಕ್ಷಿಪ್ತವಾಗಿ ಮಾಡ್ತೇನೆ. ಈ ಅಧ್ಯಾತ್ಮ ರಾಮಾಯಣದಲ್ಲಿ ಸೀತೆ ಅಪಹರಣ ಆದದ್ದು ಛಾಯಾ ಸೀತೆ ಅಂತ ಬರ್ತದೆ. ಇಲ್ಲಿ ವಾಲ್ಮೀಕಿ ರಾಮಾಯಣನೇ ಮೂಲ, ನಾನು ಹೇಳ್ತಲ್ಲ ಎಲ್ಲದಕ್ಕೂ. ಅಧ್ಯಾತ್ಮ ರಾಮಾಯಣದಲ್ಲಿ
ರಾವಣನ ಜೊತೆಗೆ ಹೋದದ್ದು ಛಾಯಾ ಸೀತಾ, ಅಂದರೆ ಮುಖ್ಯವಾದ ಸೀತೆ ಅಲ್ಲ, ಛಾಯೆ, ಒಂದು ನೆರಳು ಮಾತ್ರ. ಅವಳು ನೆರಳು ಬಿಡ್ತಾಳೆ, ಇದು ನನ್ನ ನೆರಳು ಅಂತ, ಅವನು ಅದನ್ನು ಅಪಹರಿಸಿದ್ದು ಅಂತ. ಆಮೇಲೆ ರಾಮನಿಂದ ಮರಣವನ್ನು ಹೊಂದಲಿಕ್ಕೆ ಉತ್ಸುಕನಾಗಿರ್ತಾನೆ, ಯಾವುದರಲ್ಲಿ? ಅಧ್ಯಾತ್ಮ ರಾಮಾಯಣದಲ್ಲಿ. ಆಮೇಲೆ ಈ ಅದ್ಭುತ ರಾಮಾಯಣದಲ್ಲಿ ಸೀತೆಯನ್ನ ರಾವಣನ ಮಗಳು ಅಂತ ಪ್ರತಿಬಿಂಬಿಸ್ತಾರೆ. ಅದು ಅಲ್ಲದೆ ಮಂಡೋದರಿ ಏನು ಮಾಡ್ತಾರೆ, ಸೀತೆಯನ್ನು ಹುಟ್ಟಿದಾಗ ಪೆಟ್ಟಿಗೆಯಲ್ಲಿ ಹಾಕಿ ಭೂಮಿಲಿ ಹೂತ್ಬಿಡ್ತಾಳಂತೆ, ಅದು ಜನಕ್ಕೆ ಸಿಕ್ಕಿದ್ದು ಅಂತ. ಇದು ಯಾವುದು ಇದ್ರಲ್ಲಿ ಬರೋದು. ಆಮೇಲೆ ರಾವಣನ ಕೊಲ್ಲಿಕ್ಕೆ ಬಂದಾಗ ಈ ಒಂದು ರಾವಣನ ಕೊಂದಂತೆ. ಆಮೇಲೆ ಇವಳು ಸೀತೆ ಹೇಳ್ತಾಳೆ, ಇವನಿಗಿಂತ ಇನ್ನೊಬ್ಬ ರಾವಣ ಇದ್ದಾನೆ, ಅವನಿಗೆ 1000 ತಲೆ, ಇದು ದಶಮುಖ ರಾವಣ ತಾನೆ, ಅದು 1000 ಸಹಸ್ರಮುಖ ರಾವಣ. ಅವನನ್ನು ನೋಡಿ ರಾಮ ಮೂರ್ಛೆ ತಪ್ಪಿ ಬಿದ್ದು ಹೋಗ್ತಾನೆ. ಕೊನೆಗೆ ಸೀತೆ ಕಾಳಿ ರೂಪ ತಾಳಿ ರಾವಣನನ್ನು ವಧೆ ಮಾಡ್ತಾಳೆ ಅಂತ. ಇದೆಲ್ಲ ಯಾಕೆ ಬರೆದಿದ್ದಾರೆ ಅಂತಂದರೆ, ನಮ್ಮಲ್ಲಿ ಮುಂಚೆ ಶಾಕ್ತರು, ಶೈವರು, ವೈಷ್ಣವರು ಇವರಲ್ಲಿ ವೈಮನಸ್ಸೆ ಇತ್ತು. ಇವರಲ್ಲಿ ಸಾಮರಸ್ಯ ತಾಳಲಿಕ್ಕೆ ಈ ರೀತಿಯಾದ ಬೇರೆ ಬೇರೆ ರಾಮಾಯಣಗಳು ಬರಲಿಕ್ಕೆ ಕಾರಣ. ನೀವು ಅನ್ಕೊಂಡು ಏನಪ್ಪ ಸೀತೆ ಕಾಳಿಯಾಗಿ ಕೊಂದು ಇದೇನೋ ವಿಚಿತ್ರವಾಗಿದೆಯಲ್ಲ ಅಂತ. ಇದೆಲ್ಲ ಯಾಕೆ ಬರ್ತದೆ ಅಂತಂದರೆ, ಈ ಸಾಮರಸ್ಯವನ್ನು ತರಲಿಕ್ಕೆ ಇವೆಲ್ಲ ಪ್ರಯೋಗಗಳು ಈ ಬೇರೆ ಬೇರೆ ರಾಮಾಯಣದಲ್ಲಿ. ಸೊ ಇಷ್ಟೆಲ್ಲ ಆದಮೇಲೆ ಅಧ್ಯಾತ್ಮ ರಾಮಾಯಣದಲ್ಲೂ ಅಷ್ಟೇ ಇವ್ರಿಗೆ ಗೊತ್ತಿರುತ್ತೆ, ರಾಮ ವಿಷ್ಣುವಿನ ಅವತಾರ, ಸೀತೆ ಲಕ್ಷ್ಮಿ ಅಂತ ಇವರು ಅವತಾರನ ಮಾಡಿದ್ದು ರಾಮನನ್ನು ಕೊಡಲಿಕ್ಕೆ. ಅದರಿಂದ ಅವನು ವಿಶ್ವಾಮಿತ್ರನಿಗೆ ಹೇಳಿ ಇಲ್ಲಿ ಸೀತೆಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ, ಯಾಕಂದರೆ ಇವನು ಮುಂದಿನ ಕಾರ್ಯ ಆಗಬೇಕು, ಯಾಕಂದ್ರೆ ರಾವಣ ಅಪಹರಿಸ್ಬೇಕು ಅಂತೆಲ್ಲ ಮಾತಾಗಿ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅವತಾರ ಅಂತ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟವಾಗಿ, ಇದು ಭಾಳ ಮುಖ್ಯ ಆ್ಯಕ್ಚುಲಿ, ಸ್ಪಷ್ಟವಾಗಿ ಹೇಳ್ತಾನೆ. ರಾಮನನ್ನೆಲ್ಲ ಸ್ತುತಿ ಮಾಡ್ಲಿಕ್ಕೆ ಹೋದರೆ ಅವನು ಹೇಳ್ತಾನೆ, ದಶರಥಸ್ಯ ಪುತ್ರ, ನಾನೊಬ್ಬ ಮಾನವ, ನಾನು ದಶರಥನ ಪುತ್ರ, ನಾನು ಸಾಮಾನ್ಯ ಮನುಷ್ಯ ಅಂತ ರಾಮ ಪ್ರತಿಬಿಂಬಿಸ್ಕೊಂಡು ಹೋಗ್ತಾನೆ ವಾಲ್ಮೀಕಿ ರಾಮಾಯಣದಲ್ಲಿ. ಯಾಕೆ ಅಂತಂದರೆ, ಯಾವಾಗ ನಾವು ರಾಮನನ್ನ ಮಾನವ ಅಂತ ಸ್ವೀಕಾರ ಮಾಡ್ತೀವೋ ಆಗ ಮಾತ್ರ ಆದರ್ಶಗಳನ್ನ ಅಥವಾ ಜೀವನದಲ್ಲಿ ಈ ಸತ್ಯನಿಷ್ಠೆ, ಗೃಹಸ್ಥಾಶ್ರಮ, ಸನ್ಯಾಸಾಶ್ರಮ ಇದನ್ನೆಲ್ಲ ಅನುಸರಿಸಲಿಕ್ಕೆ ನಮಗೊಂದು ಆದರ್ಶ ಸಿಗ್ತದೆ. ಈಗ ಯಾವಾಗಲೂ ಒಂದು ಭಗವಂತ ಅವತಾರ ಅಂತ ಸೀಮಿತವಳ, ಅಯ್ಯೋ ಅವರೆಲ್ಲ ದುಡ್ಡಲ್ಲ ನಾವು ಹೇಳ್ತೇವೆ, ಅಯ್ಯೋ ಅವರೆಲ್ಲ ದುಡ್ಡಲ್ಲ, ನಮಗೆಲ್ಲ ಎಲ್ಲ ಆಗ್ತದೆ. ಹಾಗೆ ನನಗೂ ಅವನಿಗೂ ಒಂದು ದೊಡ್ಡ ಗ್ಯಾಪ್ ಬರ್ತದೆ. ಅದನ್ನು ಸೇರಿಸ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು? ಅವನು ಮಾನವ ರೂಪಿಯಾಗಿರ್ಬೇಕು. ಅದಕ್ಕೆ ವಾಲ್ಮೀಕಿ ರಾಮಾಯಣದ ಎಲ್ಲೂ, ಅದಕ್ಕೆ ಶ್ರೀರಾಮಕೃಷ್ಣ ಜೀವನದಲ್ಲೂ ಇದು ಬಹಳ ಮುಖ್ಯ. ವಿವೇಕಾನಂದ ಕೂಡ ನರನಾದ ನರೇಂದ್ರ, ನರನಲ್ಲಿ ಇಂದ್ರ ನರೇಂದ್ರ, ಅದನ್ನು ಮಾನವ ರೂಪವನ್ನೇ ಭಗವಂತ ಮಾನವ ರೂಪವನ್ನು ಧರಿಸುತ್ತಾನೆ. ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಹೇಳ್ತಾರೆ, ಭಗವಂತ ಸ್ವಯಂ ಈ 3 ಅಡಿ 6 ಅಡಿ ದೇಹದಲ್ಲಿ ಬಂದು ಅವನು ನೆಲೆಸ್ತಾನೆ. ಹಾಗಾದ್ರೆ ಮಾತ್ರ ಮಾನವರಿಗೆ ಉದ್ಧಾರ. ಮಾನವರು ದೇವನಾಗುವುದು ಹೇಗೆ? ದೇವ ಮಾನವನಾದರೆ ಮಾತ್ರ ಮಾನವನು ದೇವನಾಗ್ಲಿಕ್ಕೆ ಸಾಧ್ಯ. ಇಲ್ಲ ಸಾಧ್ಯವೇ ಇಲ್ಲ. ನಮಗೊಂದು ಯಾವಾಗಲೂ ಅಂತರ, ವಿಶಾಲವಾದ ಅಂತರ, ಬಿಗ್ ಗಾಡ್ಜ್ ನಾವು ಯಾವತ್ತೂ ಹೊಂದಲಿಕ್ಕೆ ಆಗುವುದಿಲ್ಲ ಅಂತ ಆಗುತ್ತೆ. ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳು ರಾಮನನ್ನು ಪೂರ್ಣವಾಗಿ ಮರ್ಯಾದ ಪುರುಷೋತ್ತಮ ಆದರ್ಶ ಮಾನವ ಹೇಗಿರ್ತಾನೆ ಅಂತಾನೆ ದೇವಕ್ಕೆ ಕರ್ಕೊಂಡು ಹೋಗೋದು. ಬೇರೆಯವ್ರು ಹೇಳ್ಬೋದು, ಋಷಿಗಳು ಹೇಳ್ಬೋದು, ದೇವತೆಗಳು ಹೇಳ್ಬೋದು, ವರ್ಣನೆ ಮಾಡ್ಬೋದು, ಬಾಲಕಾಂಡದಲ್ಲಿ ಇಂದ್ರಾದಿಗಳು ಸ್ತುತಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅದು ಇಡೀ ರಾಮಾಯಣದಲ್ಲಿ ಅವನು ಏನು ಚರಿತ್ರೆ ಇದೆಯಲ್ಲ, ಅಲ್ಲೆಲ್ಲ ಒಂದು ಮಾನವನಾಗಿ ಹೇಗೆ ಪ್ರತಿಬಿಂಬಿಸ್ಬೇಕು ಹಾಗೆಯೇ ಪ್ರತಿಬಿಂಬಿಸ್ಕೊಂಡು ಹೋಗ್ತಾನೆ. ಅದೇ ಸಾರಸ್ಯ ಇರುತ್ತೆ. ಅವಾಗಲೇ ನಮಗೂ ಅವನಿಗೂ ನಾವು ಒಂದು ಸಂಬಂಧವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇಷ್ಟು ಪ್ರಾಸ್ತಾವಿಕ ನೆನೆ ಎಲ್ಲ ಹೇಳಿ ಇವತ್ತು ಅಯೋಧ್ಯಕಾಂಡ ಪ್ರವೇಶ ಮಾಡ್ತೀನಿ ಅಂತ ಹೇಳಿದೆ. ಈ ಆ್ಯಕ್ಚುಲಿ ಎಲ್ಲ ಕಾಂಡಗಳಲ್ಲಿ, ಸಪ್ತಕಾಂಡಗಳಲ್ಲಿ ಬಹಳ ದೊಡ್ಡದು ಅಂತಿರ್ತಕ್ಕಂಥದ್ದು ಯುದ್ಧಕಾಂಡ. ಯುದ್ಧಕಾಂಡನೇ ಸಾಕಷ್ಟು ಶ್ಲೋಕಗಳನ್ನು ಹೊಂದಿ ದೊಡ್ಡದು ಅಂತದ್ದು ಯುದ್ಧಕಾಂಡ. ಯುದ್ಧಕಾಂಡ ಬಿಟ್ಟರೆ 2ನೇ ಸ್ಥಾನವನ್ನು ಪಡೆಯೋದೇ ಅಯೋಧ್ಯಕಾಂಡ. ಬಹಳ ವಿಶಾಲವಾದ ವಿಸ್ತಾರವಾದ ಶ್ಲೋಕಗಳನ್ನು ಹೊಂದಿರುವಂಥದ್ದು, ಸರ್ಗಗಳನ್ನು ಹೊಂದಿರುವಂಥದ್ದು ಅಯೋಧ್ಯಕಾಂಡ. ಇದು ರಾಮಾಯಣದ ಹೃದಯ ಅಂತ ಹೇಳ್ತಾರೆ. ಅಯೋಧ್ಯಕಾಂಡ ಹೃದಯ. ಬಾಲಕಾಂಡದಲ್ಲಿ ಬಾಲಲೀಲೆ ಆಯಿತು, ಮುಂದೆ ಎಲ್ಲ ಸಾಹಸ ಲೀಲೆಗಳು ನಡೀತಾ ಹೋಗ್ತಾರೆ.
ಸೀತೆಯದಾಗಿರ್ಬೋದು, ಲಕ್ಷ್ಮಣಂದಾಗಿರ್ಬೋದು, ಭರತಂದು ಆಗಿರ್ಬೋದು, ಇವ್ರದೆಲ್ಲ ಧರ್ಮನಿಷ್ಠೆಯನ್ನು ಮತ್ತು ಹೃದಯದ ವಿಶಾಲತೆಯನ್ನು, ಮಾನವೀಯತೆಯನ್ನು ಪ್ರತಿಬಿಂಬಿಸೋದು ಪೂರ್ಣವಾಗಿ ಅಯೋಧ್ಯಾಕಾಂಡ. ಬೇರೆಯವರೆಲ್ಲ ಒಂದೊಂದು ಚಾಪ್ಟರ್ ಬರ್ತದೆ, ಇವರೆಲ್ಲರೂ ಸಿಕ್ಕೋದು ಪೂರ್ಣವಾಗಿ ನಮಗೆ ಪ್ರತಿಬಿಂಬ ಆಗೋದು ಅಯೋಧ್ಯಾಕಾಂಡದಲ್ಲಿ. ಅದಕ್ಕೆ ಇದು ಯಾವುದು ನಮ್ಮ ರಾಮಾಯಣದ ಹೃದಯ ಅಂತ ಹೇಳ್ತಾರೆ. ಆಮೇಲೆ ಇದು ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಏನು ಅಂತಂದರೆ, ಬಹುಶಃ ನಿಮಗೆ DVG ಪರಿಚಯ ಇದ್ದಾರೆ, ಗುಂಡಪ್ಪನವರು. ಅವರು ಮಂಕುತಿಮ್ಮನ ಕಗ್ಗ, ಜೀವನ ಧರ್ಮ ಯೋಗ, ಋತು ಸತ್ಯ ಧರ್ಮ ಇತ್ಯಾದಿಗಳೆಲ್ಲ ಭಾಳಷ್ಟು ಫೇಮಸ್ ಇದೆ. ಅವರು ಬೆಂಗಳೂರಿನಲ್ಲಿದ್ದಾಗ ಸುಮಾರು 1.5-2 ಕಿಲೋಮೀಟರ್ ಬೆಂಗಳೂರು ರಾಮಕೃಷ್ಣ ಆಶ್ರಮದಿಂದ ನೀವು ನೇರವಾಗಿ ಅದೇ ಬುಲ್ ಟೆಂಪಲ್ ರೋಡಲ್ಲಿ ಕೆಳಗೆ ಇಳ್ಕೊಂಡು ಹೋದರೆ ನಾಲ್ಕಾಲನಿ ಕೊಡಗೆ 1-2 ಕಿಲೋಮೀಟರ್ ಒಳಗಡೆ ನಿಮಗೆ ಗೋಖಲೆ ಇನ್ಸ್ಟಿಟ್ಯೂಟ್ ಬರುತ್ತೆ. GIPA, ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್. ಗೋಖಲೆ ಅವರು ತೀರೋದ ಮೇಲೆ ಗೋಖಲೆ ನೆನಪಿನಲ್ಲಿ ಇವರು DVG ಅವರು ಒಂದು ಸಂಸ್ಥೆಯನ್ನು, ಇನ್ಸ್ಟಿಟ್ಯೂಟನ್ನು ಪ್ರಾರಂಭ ಮಾಡೋದು, ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಅಂತ. ಅದರ ಫೌಂಡರ್ ಸೆಕ್ರೆಟರಿ DV ಗುಂಡಪ್ಪನವರೇ. ಅವ್ರು ಏನಕ್ಕೆ ಮಾಡಿದ್ದು ಅಂತಂದರೆ, ಈ ವಿಚಾರ ವಿನಿಮಯ, ಸಾಹಿತ್ಯ, ಸಂಸ್ಕೃತಿ, ಧರ್ಮ ಇದರೆಲ್ಲ ವಿಚಾರ ಆಗಬೇಕು ಅಂತ ಒಂದು ಇನ್ಸ್ಟಿಟ್ಯೂಟ್ ಬೇಕು ಅಂತೇಳಿ ಗೋಖಲೆ ಇನ್ಸ್ಟಿಟ್ಯೂಟನ್ನು ಶುರು ಮಾಡಿದ್ರು. ಈಗಲೂ ನಡೀತಾ ಇದೆ. ಅವರು ಹೋದರೆ ದೊಡ್ಡ ಒಂದು ಪ್ರತಿಮೆ ಇದೆ ಕೂಡ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ. ಸರಿ, ಇವರು ಫೌಂಡರ್ ಸೆಕ್ರೆಟರಿ. ಯಾರು? ನಮ್ಮ ಗುಂಡಪ್ಪನವರು ಅದಕ್ಕೆ ಫೌಂಡರ್ ಸೆಕ್ರೆಟರಿ. ಎಲ್ಲರೂ ಕೇಳಿದ್ರು, ನೀವು ಸೆಕ್ರೆಟರಿ ಅಧ್ಯಕ್ಷನ ನೇಮಕ ಮಾಡಿ ಅಂತ. ಅಲ್ಲ, ಒಂದು ಅಧ್ಯಕ್ಷರು ಇರಬೇಕಲ್ಲ, ಒಂದು ಸಂಸ್ಥೆ ಅಂದರೆ ಅಧ್ಯಕ್ಷರು ಇರಬೇಕು, ಟ್ರೆಜರರ್ ಇರ್ತಾರೆ, ಸೆಕ್ರೆಟರಿ ಇರ್ತಾರೆ, ಜಾಯಿಂಟ್ ಸೆಕ್ರೆಟರಿಗಳಿರ್ತಾರೆ, ವೈಸ್ ಪ್ರೆಸಿಡೆಂಟ್ಗಳೆಲ್ಲ ಇರ್ತಾರೆ. ಸಂಸ್ಥೆದು ಅದೊಂದು ಚೌಕಟ್ಟು. ಅದನ್ನು ಅವ್ರು ಕೇಳಿದ್ರು, ನೀವು ಸಂಸ್ಥೆಯನ್ನೇನೋ ಮಾಡಿದ್ರಿ, ಬಹುಶಃ 1945-46 ಹಾಗೆ ಶುರು ಮಾಡಿದ್ರು ಗೋಖಲೆ. ಸಂಸ್ಥೆಯನ್ನು ಮಾಡಿದ್ರಿ, ಅಧ್ಯಕ್ಷರು ಬೇಕಲ್ಲ ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ರು, ಅಧ್ಯಕ್ಷರು ಅಂತ ಹೇಳಿದ್ದು ಯಾರು ಅವರು ಅಧ್ಯಕ್ಷರು? ಅವ್ರು ಇರೋವರೆಗೂ ಈಗಲೂ ಕೂಡ ರಾಮನೇ GIP ಗೋಖಲೆ ಇನ್ಸ್ಟಿಟ್ಯೂಟ್ ಅಧ್ಯಕ್ಷ. ಅವರು ರಾಮನನ್ನೇ ಆ ಚೇರ್ ಮೇಲೆ ಅವರು ಇಟ್ಟಿದ್ದು. ಈಗಲೂ ಕೂಡ ನೀವು ಗೋಖಲೆ ಇನ್ಸ್ಟಿಟ್ಯೂಟ್ ಹೋದ್ರೆ ಅವರು ಪೂಜಿಸ್ತಕ್ಕಂಥ ರಾಮನ ಮೂರ್ತಿ ಇವತ್ತಿಗೂ ಇದೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ. 1946 ಇಟ್ಟಿದ್ದವರು. ಅವ್ರು ಇರೋವರೆಗೂ ಅವ್ರು ಹೇಳ್ತಿದ್ದು ಈ ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಅಧ್ಯಕ್ಷ ಶ್ರೀರಾಮಚಂದ್ರ. ಅದರಿಂದ ಅವ್ರು ಯಾವತ್ತೂ ಅಧ್ಯಕ್ಷನ ಇಡಲೇ ಇಲ್ಲ. ಸೆಕ್ರೆಟರಿನೆಲ್ಲ ಕೆಲಸ ಮಾಡಿದ್ದು, ಸೆಕ್ರೆಟರಿ ಆಗೇ ಕೆಲಸ ಮಾಡಿದ್ದು. ಆದರೆ ಅಧ್ಯಕ್ಷ ಸ್ಥಾನವನ್ನು ಅವ್ರು ರಾಮನನ್ನ, ಯಾಕಂದರೆ ಆದರ್ಶ ಅವ್ರು ಹೇಳಿ ಎತ್ತಿಡ್ತಿದ್ದಲ್ಲಿ. ಸೊ ನೀವು ಇದು ಯಾಕೆ ಹೇಳಿದೆ ಅಂತಂದರೆ, ಈ ಥರದ್ದೆಲ್ಲ ಸ್ವಾರಸ್ಯಗಳಿರ್ತದೆ ಈ ಥರ DVG ಅಂತವರ ಮಹಾತ್ಮರ ಜೀವನದಲ್ಲಿ. ನೀವೇನಾದ್ರು ಬೆಂಗಳೂರು ಆಶ್ರಮಕ್ಕೆ ಬೆಂಗಳೂರು ಆಶ್ರಮಕ್ಕೆ ಹೋಗ್ತಿರ್ತಿರಲ್ಲ, ಹಾಗೆ ಗೋಖಲೆಗೆ ಹೋದರೆ ಅಲ್ಲಿ ಇನ್ಸ್ಟಿಟ್ಯೂಟ್ಗೆ ಹೋಗಿ ರಾಮನನ್ನು ನೋಡ್ಕೊಂಡು ಬರ್ಬೋದು. ಅವರ ಸ್ಥಾಪನೆ ಮಾಡಿದ ರಾಮಚಂದ್ರ ಇವತ್ತು ಅಲ್ಲಿ ಮುಚ್ಚಿದ ಗೋಖಲೆ ಇನ್ಸ್ಟಿಟ್ಯೂಟ್. ಇದು ಪ್ರಾಸ್ತಾವಿಕವಾದ ಮಾತು. ಈಗ ಅಯೋಧ್ಯಾಕಾಂಡಕ್ಕೆ ಎಲ್ಲಿಂದ ಪ್ರವೇಶ ಮಾಡೋದು ಅಂತಂದರೆ, ಶ್ರೀರಾಮಚಂದ್ರನನ್ನ ಈ ಪಟ್ಟಾಭಿಷೇಕ ಆಗಬೇಕು. ನೇರವಾಗಿ ಅಲ್ಲಿಗೆ ಹೋಗ್ಬಿಡ್ತೇನೆ, ಹಿಂದಿಂದು ಬೇಕಾಗಿಲ್ಲ. ಪಟ್ಟಾಭಿಷೇಕ ಆಗಬೇಕು ಅಂಥೇಳಿ ನಿರ್ಣಯ ಮಾಡ್ತಾನೆ. ಯಾರು? ದಶರಥ ಮಹಾರಾಜ ನಿರ್ಣಯ ಮಾಡ್ದ. ನಿರ್ಣಯ ಆದಮೇಲೆ ಅವನು ಅಭಿಪ್ರಾಯವನ್ನು ಹೇಳ್ದ, ರಾಮನ ಪಟ್ಟಾಭಿಷೇಕ ಆಗಬೇಕು ನಾಳೆನೇ. ಅದೇನು, ಅವನಿಗೆ ಪುಷ್ಯ ನಕ್ಷತ್ರ ನಾಳೆನೇ ಇರ್ತದೆ. ಅವ್ನಿಗೆ ಏನು ಗಡಿ ಬಿಡಿನ ಅವನಿಗೆ ಇದು. ಅದಕ್ಕೆ ದಶರಥನ ವಿಚಾರ ಬಂದಾಗ ಇನ್ನೊಂದೆರಡು ಅಂಶ ಹೇಳ್ತೀನಿ. ಅವನು ನಾಳೆನೇ ಅಂತ ಹೇಳಿ ಅವನು ನಿರ್ಧಾರ ತಗೊಂಡ. ಸರಿ, ನಿರ್ಧಾರ ಮಾಡಿದ್ನ. ವಸಿಷ್ಠರಿಗೆ ಅವ್ರಿಗೆಲ್ಲ ವಾಣಿಯನ್ನು ಹೇಳ್ದ. ಸರಿ, ರಾಮನೇ ನಾಳೆ ಪಟ್ಟಾಭಿಷೇಕ, ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತ ಘೋಷಣೆಯನ್ನು ಮಾಡಿಬಿಟ್ಟ. ಈಗ ಘೋಷಣೆ ಮಾಡಿದ್ಮೇಲೆ ಮುಖ್ಯವಾದ ಪಾತ್ರಧಾರಿ ಯಾರು? ಮುಖ್ಯವಾದ ಪಾತ್ರಧಾರಿ ಅಂದರೆ ಶ್ರೀರಾಮಚಂದ್ರ ಅಲ್ವೇ? ಶ್ರೀರಾಮಚಂದ್ರನಿಗೆ ಈಗ ಅವನಿಗೆ ಬರ್ಲಿಕ್ಕೆ ಹೇಳ್ತಾನೆ. ರಾಮನನ್ನು ಕರೆಸಿ, ಸುಮಂತ್ರ ಯಾವಾಗಲೂ ಎಲ್ಲದಕ್ಕೂ ಓಡಾಡೋದು, ಸುಮಂತ್ರನಿಗೆ ಹೇಳ್ಕೊಳ್ತಾನೆ ರಾಮನಿಗೆ ಬರ್ಲಿಕ್ಕೆ ಹೇಳಿ. ಸರಿ, ರಾಮ ಬಂದ. ಶ್ರೀರಾಮಚಂದ್ರ ಬಂದು ದಶರಥನ ಅರಮನೆಗೆ ಪ್ರವೇಶ ಮಾಡ್ತಾನೆ. ಇಲ್ಲಿ ಪ್ರತಿಯೊಂದು ಕೂಡ ನೀವು ಅಂದರೆ ನೀವೇನಾದರೂ ಸ್ವಲ್ಪ ಸೂಕ್ಷ್ಮಗ್ರಾಹಿ ಆಗಿದ್ದರೆ, ವಾಲ್ಮೀಕಿಗಳು ಒಂದೊಂದೇ ಹಂತವನ್ನು ಬಿಡಿಸಿ ಹೋಗ್ತದೆ. ತುಂಬ ಸರ್ಗದ ಶ್ಲೋಕಗಳು ಜಾಸ್ತಿ.
ನಿಮಗೆ ಅದನ್ನು ನಿಧಾನಕ್ಕೆ ಹೋಗಬೇಕು. ನಮ್ಗೆ ಸಮಯ ಇಲ್ಲ, ಆದರೆ ಓದೋರ್ಗೆ ಹೇಳ್ತಾ ಇದ್ದೀನಿ, ನಿಧಾನಕ್ಕೆ ಹೋಗಬೇಕು. ಸರಿ, ಅವನು ಸಭೆಗೆ ಬಂದ. ಶ್ರೀರಾಮಚಂದ್ರ ಸಭೆಗೆ ದಶರಥನ ಅರಮನೆಗೆ ಹೋಗ್ತಾನೆ. ರಾಮನಿಗೆ ನಿನಗೆ ನಾಳೆ ಪಟ್ಟಾಭಿಷೇಕ ಆಗಬೇಕು, ನಾನು ನಾಳೆ ಪುಷ್ಯ ನಕ್ಷತ್ರ ಬರ್ತಾ ಇದೆ, ನಾಳೆನೇ ಆಗಬೇಕು ಅಂತ ಅವನಿಗೆ ವರ್ಣನೆ ಮಾಡ್ತಾ ಇದ್ದಾನೆ. ಅದು ಒಂದ್ಸಲ ಹೋಗಿ ಮತ್ತೆ ಇನ್ನೊಂದ್ಸಲ ಕರೆಸ್ತಾನೆ, ಅದು ಹೋಗಿ ಇರಲಿ. ಯಾವಾಗ ಶ್ರೀರಾಮಚಂದ್ರನಿಗೆ ಹೇಳ್ತಾ ಇದ್ದೋ ಕೆಲವು ಅಲ್ಲಿದ್ದಂಥ ವ್ಯಕ್ತಿಗಳು ಕೇಳಿಸ್ಕೊಂಡು ಕೌಸಲ್ಯಗೆ ಈ ಸಿಹಿ ವಾರ್ತೆಯನ್ನು ತಲುಪಿಸಿರ್ತಾರೆ. ಕೌಸಲ್ಯಗೆ, ತಾಯಿ ರಾಮನ ತಾಯಿ. ಇವನು ಕೇಳಿಸ್ಕೊಂಡ. ಅಲ್ಲಿ ಹೇಳ್ಬೇಕಾದ್ರೆ ದಶರಥಗೆ ಏನು ಹೇಳ್ತಾನೆ ನೋಡು, ಪಂಚ ಋಣಗಳು, ಆ್ಯಕ್ಚುಲಿ 3 ಋಣ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲೂ ಋಣಗಳ ಬಗ್ಗೆ ಮಾತನ್ನು ಹೇಳ್ತಾರೆ, ಭಗವದ್ಗೀತೆಯಲ್ಲೂ ಬರುತ್ತೆ. ಇವನು ದಶರಥ ಹೇಳ್ತಾನೆ, ದೇವಋಣ, ಋಷಿ ಋಣ, ಪಿತೃಋಣ, ಬ್ರಾಹ್ಮಣ ಋಣ ಮತ್ತು ಆತ್ಮ ಋಣ. ಅದು ಸ್ವಲ್ಪ ಆ ಕಡೆ ಈ ಕಡೆ. ಋಷಿ ಋಣ, ದೇವಋಣ ಕಾಮನ್ ಆಗಿರುತ್ತೆ, ಮಿಕ್ಕಿದ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿರುತ್ತೆ. ಪಿತೃಋಣ ಈ 3 ಕಾಮನ್ ಆ್ಯಕ್ಚುಲಿ. ಇಲ್ಲಿ ರಾಮಾಯಣದಲ್ಲಿ ಯಾರು ಸೇರ್ಕೊಳುತ್ತೆ, ಒಂದು ಬ್ರಾಹ್ಮಣ ಋಣ, ಇನ್ನೊಂದು ಆತ್ಮ ಋಣ ಅಂತ. ಈ ಪಂಚ ಋಣಗಳನ್ನು ನಾವು ತೀರ್ಸಾಗಿದೆ. ದೇವಋಣ ಅಂತಂದರೆ ದೇವತೆಗಳಿಗೆ ನಿಯಮಿತವಾಗಿ ಯಜ್ಞ ಯಾಗಾದಿಗಳನ್ನು ಕೊಟ್ಟು, ಯಾಕಂದರೆ ಇಲ್ಲಿ ನೋಡಿ, ನಿಯಮಿತವಾದ ಕಾಲದಲ್ಲಿ ಮಳೆ ಗಾಳಿ, ಚಳಿಗಾಲದಲ್ಲಿ ಚಳಿ, ಹೂವು ಮರ ಎಲ್ಲ ಸರಿಯಾಗಿ ಬರಬೇಕಲ್ಲ. ಅದಕ್ಕೆ ಅವರು ಕೊಟ್ಟಂಥ ಮಳೆ ಗಾಳಿ ಇತ್ಯಾದಿಗಳಿಗೆ ನಾವೇನು ಮಾಡ್ತೀವಿ, ಅವ್ರನ್ನ ಸಂತುಷ್ಟಿಗೊಳಿಸಲು ಆಗಾಗ ಬೇಕಾದಂಥ ದೇವತೆಗಳಿಗೆ ಪೂಜೆ ಯಜ್ಞ ಯಾಗಾದಿಗಳನ್ನು ಮಾಡೋದು, ಅದು ದೇವಋಣ. ಋಷಿ ಋಣ ಅಂತಂದರೆ ನಮ್ಮ ವೇದೋಕ್ತ ಮಂತ್ರಗಳು, ಇದನ್ನು ನಾವು ಪಠನ ಮಾಡುವುದರಿಂದ ಮತ್ತು ವೇದೋಕ್ತವಾದ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಅವರಿಗೆ ಯಾವುದು ಋಷಿ ಋಣವನ್ನು ತೀರಿಸೋದು. ಪಿತೃಋಣ ಗೊತ್ತೇ ಇದೆ ನಮಗೆ, ನಮ್ಮ ಆಮೇಲೆ ಪಿತೃಋಣದಲ್ಲಿ ಮುಖ್ಯವಾದ ತಂದೆ ತಾಯಿ ಪರಿಪಾಲಿಸಿಕೊಂಡು ಬಂದಂಥ ಸಂಪ್ರದಾಯವನ್ನು ಮಗ ಮುಂದುವರಿಸೋದು, ಅದು ಋಣ. ಪಿತೃಋಣ ಗುಣ. ಈಗೆಲ್ಲ ಸಂಪ್ರದಾಯ ಅಂತೆಲ್ಲ ಹೋಗ್ತಾ ಇದೆ ಬಿಡಿ. ಅದೇ ಮನೆಯಲ್ಲಿ ಏನು ಸಂಪ್ರದಾಯ ಅಂತ ಮಾಡಿರ್ತಾರಲ್ಲ, ಅದು ಮುಂದಿನ ಪೀಳಿಗೆ ಅವ್ರು ಮುಂದುವರಿಸೋದು ಕೂಡ ಅದು ಪಿತೃಋಣ. ಬ್ರಾಹ್ಮಣ ಋಣ ನಿಮ್ಗೆ ಗೊತ್ತೇ ಇದೆ, ಆಚಾರ್ಯರು ಏನೇನು ನಮಗೇನು ಪಾಠ ಮಾಡಿರ್ತಾರೋ ಅವ್ರದನ್ನು ಅನುಸರಿಸೋದು. ಆತ್ಮಋಣ, ಈ ಶರೀರ ಮಾಧ್ಯಮ ಕಲು ಧರ್ಮ ಸಾಧ್ಯವು. ನಮ್ಮ ಇವನು ಹೇಳ್ತಾನಲ್ಲ, ಕಾಳಿದಾಸ ಹೇಳೋದು, ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಶರೀರ ಇದ್ದರೆ ಮಾತ್ರ ಸಾಧನೆಗೆ ಎಲ್ಲ ಯೋಗ್ಯತೆ ಬರೋದು. ಅದರಿಂದ ಈ ಶರೀರವನ್ನು ಕಾಪಾಡಿಕೊಳ್ಳೋ ಸಾಧನೆಗಾಗಿ ಅದು ಋಣ. ಇದನ್ನು ದಶರಥ ಹೇಳ್ತಾನೆ, ಈ 5 ಋಣಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ, ಒಂದೇ ಒಂದು ಬಾಕಿ ಇದೆ, ಯುವರಾಜ ಪಟ್ಟಾಭಿಷೇಕ ನಿನಗೆ ಆಗಬೇಕು. ಆಮೇಲೆ ಇದು ಹೇಳೋಕ್ಕಿಂತ ಮುಂಚೆ ರಾಮನ 101 ಗುಣಗಳನ್ನು ವಾಲ್ಮೀಕಿ ಮಹರ್ಷಿಗಳು ದಶರಥ ಮೂಲಕ ಹೇಳ್ತಾ ಬರ್ತಾನೆ. ರಾಮ ಅಂದರೆ ಯಾರು ಅಂತ, ಶ್ರೀರಾಮಚಂದ್ರ ಯಾರು ಅಂತ ಹೇಳಿಕೆ 101 ಗುಣಗಳನ್ನು ಹೇಳ್ತಾನೆ. ಆ ಪಟ್ಟಿ ನೀವು ಓದ್ಕೊಳ್ಳಿ, ಆ ಪಟ್ಟಿ ಕೊಡೋದು 101 ಹೇಳೋ ಹೊತ್ತಿಗೆ 1 ಗಂಟೆ ಮುಗಿದೋಗ್ಬಿಡುತ್ತೆ. 101 ಗುಣಗಳು, ಸದ್ಗುಣಗಳು, ದುರ್ಗುಣಗಳಲ್ಲ, ಸದ್ಗುಣಗಳ, ರಾಮನ ಸದ್ಗುಣಗಳನ್ನು ಪಟ್ಟಿ ಮಾಡ್ತಾ ಹೇಳ್ತಾ ಹೋಗ್ತಾನೆ ಶ್ರೀರಾಮಚಂದ್ರನು. ಅದಾದಮೇಲೆ ಈ ವಿಚಾರಕ್ಕೆ ಬರ್ತಾನೆ. ಆಮೇಲೆ ಹೇಳ್ತಾನೆ, ನನಗೆ ಯಾಕೋ ಈ ನಡುವೆ ತುಂಬ ದುಸ್ವಪ್ನಗಳು, ಬರೀ ನನಗೆ ವಿಭತ್ಸ, ದುಸ್ವಪ್ನ, ಸಾವು, ಈ ರೀತಿಯಾದ ಸ್ವಪ್ನಗಳು, ಆಲೋಚನೆಗಳೇ ಬರ್ತಾ ಇದೆ. ನನಗೆ ಭಯ ಉಂಟಾಗ್ತಾ ಇದೆ. ಅದಕ್ಕೆ ನಾಳೆನೇ ನಿನಗೆ ಯುವರಾಜ ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದೇನೆ, ಶೀಘ್ರದಲ್ಲೇ ನೀನು ಒಪ್ಕೋಬೇಕು ಅಂತ. ಇಲ್ಲಿ ರಾಮನ ರಿಯಾಕ್ಷನ್ ಏನೂ ಇಲ್ಲ. ಇದು ಬಹಳ ಮುಖ್ಯವಾದ ಅಂಶ. ಇದು ಒಂದೊಂದೇ ಘಟ್ಟದಲ್ಲಿ ರಾಮನ ಹೀಗೆ ಎತ್ತಿ 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 ತರ್ತಾರೆ ವಾಲ್ಮೀಕಿಗಳು. ಇವನಿಷ್ಟೆಲ್ಲ ಹೇಳಿದ ಮೇಲೆ ರಾಮ ಮೌನವಾಗಿ ಒಂದು ಮಾತು ಹೇಳಿದೆ. ಏನು ಯಾರು ದಶರಥನ ಮುಂದೆ ಅವನು ಯಾವ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದು. ಇದೆಲ್ಲ ಕೇಳ್ಕೊಂಡ ಸೀದಾ ಸೀತೆ ಅಂತ ಬರ್ತಾನೆ. ಸೀತೆ ಕಾಣಿಸ್ಕೊಳ್ಳಲ್ಲ. ಸರಿ, ಕೌಸಲ್ಯ ಅರಮನೆಗೆ ಬರ್ತಾನೆ. ಯಾವಾಗ ಕೌಸಲ್ಯಗೆ ಇದಾಗಲೇ ಶ್ರೀರಾಮಚಂದ್ರನಿಗೆ ನಾಳೆ ಪಟ್ಟಾಭಿಷೇಕ ಅಂತ ಸುದ್ದಿ ಮುಟ್ಟಿದೆಯೋ, ಇವನೇನು ಮಾಡ್ತಾನೆ, ಶ್ರೀರಾಮಚಂದ್ರ ಕೌಸಲ್ಯಗೆ ಹೇಳಬೇಕು ಅಂತ ಬಂದ. ಕೌಸಲ್ಯ ಏನು ಮಾಡಿದಾಳೆ, ಅವಳು ಪ್ರಾಣಾಯಾಮ ಮಾಡ್ತಾ ನಾರಾಯಣ ಸ್ತುತಿಯನ್ನು ಮಾಡ್ತಾ ವೇದೋಕ್ತ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ ಶ್ರೀರಾಮಚಂದ್ರ ಬಂದಾಗ. ಅವಾಗ ನಮಗೇನು ಸುದ್ದಿ ಇದೆಲ್ಲ ದೀರ್ಘವಾದ ವಿಚಾರ ನೋಡಿ. ಮಹಿಳೆಯರೂ ಕೂಡ ಪೂಜಾ ವಿಧಾನ,
ವೇದಾಧ್ಯಯನ ಇತ್ಯಾದಿಗಳಿತ್ತು ಅಂತ ನಿಮ್ಮ ರಾಮಾಯಣದಲ್ಲಿ ಈಗೆಲ್ಲ ನಾವು ಕಳ್ಕೊಂಡಿದ್ದೀವಿ ಅಂತ ಗೊತ್ತಾಯ್ತಲ್ಲ. ಈಗ ಅವ್ರಿಗೆ ಅಧಿಕಾರ ಇಲ್ಲ ಅಂತ ವಿಚಾರಗಳು ಬರ್ತದೆ, ಇಲ್ಲ ಹೇಳೋಂಗಿಲ್ಲ ಅಂತ ಹೇಳೋಂಗಿಲ್ಲ ಅಂತ. ಇಲ್ಲೇ ಕೌಸಲ್ಯ ಪೂಜೆದಲ್ಲಿ ರಾಮಾಯಣ ಸ್ತುತಿ ಮಾಡಿ ಪ್ರಾಣಾಯಾಮ ಮಾಡ್ತಾ ಇದ್ದು ಅಂತ ವಾಲ್ಮೀಕಿ ರಾಮಾಯಣದಲ್ಲೇ ಇದೆಯಲ್ಲ. ಅದಕ್ಕೆ ನೋಡಿ, ನೀವು ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಶ್ರೀರಾಮಕೃಷ್ಣ ಅವತಾರಣಿಕೆಯಲ್ಲಿ ಮಂತ್ರದೀಕ್ಷೆಯ ಮಹಾತ್ಮ ಅರ್ಥ ಆಗ್ತದೆ. ಯಾಕೆ ಈ ಶ್ರೀರಾಮಕೃಷ್ಣರು ಈ ಪರಂಪರೆಯಲ್ಲಿ ಮಂತ್ರದೀಕ್ಷೆ ಶುರು ಮಾಡಿದ್ರು ಅದನ್ನು ನೀವು ವಿಚಾರ ಮಾಡಿಕೊಳ್ಳಿ. ಏಕೆಂದರೆ ಅದು ಟಾಪಿಕ್ ಚೇಂಜ್ ಆಗಿಬಿಡುತ್ತೆ, ರಾಮಾಯಣದಿಂದ ಹೋಗ್ತದೆ. ಅದೇ ಪುರುಷರಿಗೂ ಹೌದು, ಮಹಿಳೆಯರಿಗೂ ಹೌದು. ಮಂತ್ರೋಪದೇಶ ಈಗ ಗಾಯತ್ರಿ ಮಂತ್ರ ಯಾವುದೋ ಒಂದು ಪಂಗಡಕ್ಕೆ ನೀವು ಮಾಡ್ಕೊಂಡಿದ್ದೀರಿ, ಮಿಕ್ಕಿದ 3 ವರ್ಗಕ್ಕೆ ಏನು ಮಾಡ್ತೀರಿ? ವ್ಯವಸ್ಥೆ ಏನು ಅವ್ರಿಗೆ? ಅದಕ್ಕಾಗಿ ಮಂತ್ರದೀಕ್ಷೆ ಅದು ಮಹಿಳೆಯರಿಗೆ ಯಾವ ರೀತಿಯದು ಮಂತ್ರ ಉಚ್ಚಾರಣೆ ಮಾಡ್ತಾರೆ ಎಲ್ಲ ವರ್ಗದವ್ರಿಗೆ ಎಲ್ಲಿದೆ ಅದು? ಆದ್ದರಿಂದಲೇ ಈ ಒಂದು ಪರಂಪರೆಯಲ್ಲಿ ಮೊದಲು ಶ್ರೀರಾಮಕೃಷ್ಣರು ಶ್ರೀಮಾತೆ ಶಾರದಾದೇವಿಯರಲ್ಲಿ ಷೋಡಶೋಪಚಾರದ ಪೂಜೆಯನ್ನು ಮಾಡಿ ಜಗನ್ಮಾತೆ ಅಂತ ಪೂಜಿಸಿ ತಮ್ಮ ಎಲ್ಲ ಸಾಧನೆಯ ಫಲೆಯನ್ನು ಆಕೆಗೆ ಪೂರ್ಣವಾಗಿ ಕೊಟ್ಟು ಸಾಷ್ಟಾಂಗ ಪ್ರಣಾಮ ಮಾಡಿ ಎಲ್ಲವನ್ನೂ ಅರ್ಪಿಸಿದ್ದೇನೆ ಅಂತ ಶ್ರೀಮಾತೆಯವ್ರಿಗೆ ಹೇಳಿ ಈ ಕುಲಕುಂಡಲಿಯನ್ನು ಜಾಗೃತ ಮಾಡಿದ್ರು. ಅದೆಲ್ಲ ಹಿಂದಿನ ಕಾಲದಲ್ಲಿ ಇತ್ತು, ಆದರೆ ಈ ಯುಗದಲ್ಲಿ ತಪ್ಪಿ ಹೋಗಿತ್ತು. ಅದನ್ನು ಜಾಗೃತ ಮಾಡಿಸಿದ್ರೆ ಠಾಕೂರ್ನ ಸ್ವಾಮೀಜಿ. ಅದಕ್ಕೆ ನೀವು ಶ್ರೀರಾಮಕೃಷ್ಣರು ಶ್ರೀಮಾತೆ ಶಾರದಾದೇವಿಯವರು ಸ್ವಾಮಿ ವಿವೇಕಾನಂದರ ವಿಚಾರ ಓದಿರ್ಬೇಕಂದ್ರೆ ರಾಮ ಅವತಾರ ಕೃಷ್ಣ ಅವತಾರಗಳೆಲ್ಲ ತಕ್ಕಮಟ್ಟಿಯ ಪರಿಚಯ ಇದ್ದರೆ ನಮಗೆ ಆವಾಗ ಇದೆಲ್ಲ ಪ್ರವೇಶಗಳು ಹೀಗೆಲ್ಲ ಆಗಿದೆ, ಏನು ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬರ್ತದೆ. ಸರಿ, ಈಗ ತಾಯಿ ಮುಂದೆ ಬಂದ ಮೇಲೆ ಅವನು ಏನು ಹೇಳ್ತಾನೆ? ಅವನು ಹೇಳೋದು, ಅವನ ವಾಕ್ಯ ನೋಡಿ, ಕೌಸಲ್ಯ ಮುಂದೆ ಹೇಳೋದಿಷ್ಟೇ, ಅಂಬ ಪಿತೃ ನಿಯುಕ್ತೋಸ್ಮಿ ಪ್ರಜಾಪಾಲ ಕರ್ಮಣಿ. ಈಗೇನು ಹೇಳ್ತಾರೆ? ಸಾಧಾರಣವಾಗಿ ನಾವೇನು ಹೇಳ್ತೀವಿ, ಯಾರು ಹೋದ್ರೆ ನಮಗೇನೋ ಒಂದು ದೊಡ್ಡ ಪೋಸ್ಟ್ ಕೊಡ್ತಾ ಇದ್ದಾರೆ. ಈಗ ನೀವು ಈ ಒಂದು ಸಣ್ಣ MLA ನೋ MP ನೋ ಒಂದು ಸ್ಟೇಟ್ CM ಅಲ್ಲ, ಇದು ದಶರಥ ಚಕ್ರವರ್ತಿ, ರಾಜನೂ ಅಲ್ಲ. ಚಕ್ರವರ್ತಿ ಅಂತಂದರೆ ಭಾರತ, ಈಗಿನ ಭಾರತ ಅಲ್ಲ, ಆಫ್ಘಾನಿಸ್ತಾನ, ನೇಪಾಳು, ಬರ್ಮಾ, ಲಂಕಾ, ನಮ್ಮ ಭಾರತ ಖಂಡ ಏನಿತ್ತೋ ಅಖಂಡ ಭಾರತ ಅಂತ ಏನೊಂದು ಕಲ್ಪನೆ ಇತ್ತೋ ಅದರ ಚಕ್ರವರ್ತಿಯು. ಇದರ ಉತ್ತರಾಧಿಕಾರಿ ಈಗ ರಾಮನಾಗಬೇಕು. ಇದು ಸಾಧಾರಣವಾದ ವಿಚಾರ ಅಲ್ಲ. ಯಾರಿಗೆ ಒಂದು ಸ್ಥಾನಮಾನದ ವಿಚಾರಗಳಿದೆಯೋ ಅವ್ರ ವಿಚಾರದಲ್ಲಿ ಸಣ್ಣ ಪುಟ್ಟ ವಿಚಾರ ಅಲ್ಲ. ಆದರೆ ಇವನೇನು ಹೇಳ್ತಾ ಇದ್ದಾನೆ? ರಾಮ ಅಂಬ ಪಿತ್ರ, ತಂದೆಯಿಂದ, ಅಂಬ ಅಂತ ಪಿತ್ರ ನಿಯುಕ್ತೋಸ್ಮಿ ಪ್ರಜಾಪಾಲನ ಕರ್ಮಣಿ. ತಂದೆ ನನಗೆ ಪ್ರಜೆಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಕೊಡ್ತಾ ಇದ್ದಾನೆ ಅಂತ, ಅವನು ರಾಜನಾಗ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದ. ಈಗ ನಮಗೆ ಅಂತ ಒಂದು ಪಟ್ಟ, ಏನ್ರಿ ನಿಮ್ದು ಏನು ಪಟ್ಟಾರೆ? ಇಲ್ಲಿ ನಾವು ಎಲೆಕ್ಟೆಡ್ ಮೆಂಬರ್ ಅಲ್ಲ, ಈಗೆಲ್ಲ ಸಾಕಷ್ಟು ಒಂದು ಅದು ಹಿಂದೆನೂ ಸಾಕಷ್ಟು ಗಲಾಟೆ ಇರ್ತದೆ, ಅದಾದ್ಮೇಲೂ ಸಾಕಷ್ಟು ಗಲಾಟೆ ಇರ್ತದಲ್ಲ. ಅವನು ಯಾವ ರೀತಿ ತಾಯಿ ಮುಂದೆ ಬಂದು ಹೇಳ್ತಾ ಇದ್ದಾನೆ ಅಂತಂದ್ರೆ, ಪ್ರಜೆಯನ್ನ ನೋಡ್ಕೊಳ್ಳುವ ಜವಾಬ್ದಾರಿಯನ್ನು ತಂದೆ ನನಗೆ ನಾಳೆಯಿಂದ ಕೊಡ್ತಾ ಇದ್ದಾನೆ. ಸರಿ, ಇಷ್ಟು ಹೇಳೋ ಹೊತ್ತಿಗೆ ಅಲ್ಲಿ ಸುಮಿತ್ರೆ, ಲಕ್ಷ್ಮಣ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸೀತೆಗೂ ಅಲ್ಲಿ ಬರ್ತಾನೆ. ಲಕ್ಷ್ಮಣನ ನೋಡ್ತಾನೆ ಶ್ರೀರಾಮಚಂದ್ರ. ಲಕ್ಷ್ಮಣನ್ ನೋಡಿ, ಲಕ್ಷ್ಮಣನಿಗೆ ಒಂದು ಮಾತು, ಆವಾಗ ಅವನು ತನ್ನ ಮಾತನ್ನ ಅಲ್ಲಿಗೆ ಲಕ್ಷ್ಮಣನಿಗೆ ಹಂಚ್ಕೊಳ್ತಾನೆ. ಒಂದು ಮಾತು ಏನ್ ಹೇಳ್ತಾನಲ್ಲಿ ಲಕ್ಷ್ಮಣನಿಗೆ? ಲಕ್ಷ್ಮಣೇ ಮಾಂ ಮಯ ಸಾರ್ಧಂ ಪ್ರಸಾದಿತ್ವಂ ವಸುಂಧರಾ ದ್ವಿತೀಯಂ ಮೇಂ ಅಂತರಾತ್ಮಾನಂ ತ್ವಾಮಿಮಂ ಶ್ರೀ ರೂಪಸ್ಥಿತ. ಇವನೇನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಓ ಲಕ್ಷ್ಮಣ, ನೀನು ನನ್ನ ದ್ವಿತೀಯ ಅಂತರಾತ್ಮ ಇದ್ದಂತೆ. ಈ ರಾಜ್ಯಲಕ್ಷ್ಮಿ ನಿನಗೆ ಪ್ರಾಪ್ತವಾಗಿದೆ, ನನಗೆ ಅಂತ ಎಲ್ಲೂ ಬರಲ್ಲ. ಶ್ರೀರಾಮಕೃಷ್ಣರು ಇಡೀ ನಿಮಗೆ ಬಂದಾಗ ಏನು ಹೇಳ್ತಾರೆ? ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡು, ಇದಕ್ಕೆ ನೀನು ಕೃಪೆಯನ್ನು ಹೊಂದುವಂತಾಗು ನಾನು ಅಂತ ರಾಮಕೃಷ್ಣ ಎಲ್ಲೂ ಹೇಳಿದ್ರು ಅಲ್ವಾ? ವಚನ ನೆನಪಿದ್ರೆ ಓದಿದ್ದು.
ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ, ಈ ರಾಜ್ಯಲಕ್ಷ್ಮಿ ನಿನಗೆ ಪ್ರಾಪ್ತವಾಗಿದೆ, ನನ್ನ ಅಂತರಾತ್ಮ, ದ್ವಿತೀಯ ಅಂತರಾತ್ಮ ನೀನು, ಅದನ್ನು ಇದು ರಾಜ್ಯಲಕ್ಷ್ಮಿ ಯಾರಿಗೆ? ಇದು ನಿನಗೆ ಅಂತ. ಎಲ್ಲೂ ಐಡೆಂಟಿಫಿಕೇಶನ್ನೇ ಶ್ರೀರಾಮಚಂದ್ರ ಮಾಡ್ಕೊಳ್ಳೋದೇ ಇಲ್ಲ. ಸರಿ, ಇದನ್ನು ನಾನು ಜಾಸ್ತಿ ಬೆಳೆಸಲ್ಲ, ಮುಂದೆ ವಿಚಾರಗಳನ್ನು ಬೆಳೆಸಬೇಕಾಗಿದೆ ನಾನು. ಇದು ಹೇಳಿ ಹೋದ ಮೇಲೆ ಕೌಸಲ್ಯಗೆ ವಿಚಾರ ತಿಳಿಸಿ ಹೋದ. ಈಗ ಅವನೇನು ಹೇಳಬೇಕು? ಯಾರಿಗೂ ಈಗ ಸೀತೆಗೆ ಒಂದು ವಿಚಾರ ಹೇಳಬೇಕು. ಈ ಕೌಸಲ್ಯನ್ನು ಬಿಟ್ಟು ಮುಂದಕ್ಕೆ ಹೋದ. ಕೌಸಲ್ಯನು ಅವಳು ದಾನ ಧರ್ಮಾದಿಗಳು ಕರ್ಮಾದಿಗಳಲ್ಲಿ ನಿಯುಕ್ತಳಾಗ್ತಾಳೆ. ಇದೆಲ್ಲ ಆದಮೇಲೆ ವಸಿಷ್ಠರಿಗೆ ವಿಚಾರ ಗೊತ್ತಾಗಿ, ಈಗ ನಾಳೆಗೆ ಏನು ಮಾಡಬೇಕು? ಧರ್ಮಾಸನ ಬೇಕು, ರಾತ್ರಿ ಧರ್ಮಾಸನ ಮೇಲೆ ಮಲ್ಕೋಬೇಕು, ಉಪವಾಸ ಇರಬೇಕು, ಸಂಕಲ್ಪಗಳನ್ನು ಮಾಡಬೇಕು ಇತ್ಯಾದಿ ವಸಿಷ್ಠರು ರಾಮ ಸೀತೆಗೆ ನಿಯಮಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಇದು ಒಂದು ಭಾಗ. ದಶರಥ ಅರಮನೆಗೆ ಹೋದ. ಕೌಸಲ್ಯ ಪೂಜೆ ಮುಂದುವರಿಸಿದ್ರು. ರಾಮ ಸೀತೆಯೊಂದಿಗೆ ವಸಿಷ್ಠರೊಂದಿಗೆ ಈ ಪೂಜಾದಿ ವಿಧಾನಗಳಲ್ಲಿ ತೊಡಗ್ತಾನೆ. ಇದೆಲ್ಲ ಆದಮೇಲೆ ಈಗ ಇದು ಉತ್ಸಾಹ ಎಷ್ಟು ಅದ್ಭುತವಾಗಿದೆ ಅಂತ ಹೇಳ್ಬೇಕಾದ್ರೆ ಹೇಗೆ ಹೇಳಬೇಕು? ಈಗ ಎಲ್ಲರೂ, ಈಗ ಪ್ರಜೆಗಳಿಗೆ ವಿಚಾರ ಮುಟ್ಟಿದೆ, ಎಲ್ಲರೂ ರಾಮನ ಪಟ್ಟಾಭಿಷೇಕ ನಾಳೆ ಅಂತ ಉತ್ಸುಕರಾಗಿದ್ದಾರೆ ಅಂತ ವರ್ಣನೆ ಮಾಡ್ಬೇಕಾದ್ರೆ ವಾಲ್ಮೀಕಿ ಹೇಗೆ ಪ್ರಯೋಗ ಮಾಡ್ತಾರೆ? ಈಗ ನಿಮಗೆ ಖುಷಿಯಾಗಿದೆ, ಸರಿಯಪ್ಪ ಒಪ್ಕೊಂಡೆ. ಎಲ್ಲ ಪ್ರಜೆಗಳು ಖುಷಿಯಾಗಿದ್ದಾರೆ, ಒಪ್ಕೊಂಡೆ. ಕೆಲಸಗಾರಗಳೆಲ್ಲ ಖುಷಿಯಾಗಿದ್ದಾರೆ, ಒಪ್ಕೊಂಡೆ. ಸೈನಿಕರೆಲ್ಲರೂ ಖುಷಿಯಾಗಿದ್ದಾರೆ, ಒಪ್ಕೊಂಡೆ. ಆದರೆ ಬಹಳ ಅದ್ಭುತವಾಗಿ ಆಳವಾಗಿ ಪ್ರತಿಯೊಬ್ಬರು ಉತ್ಸುಕರಾಗಿದ್ದಾರೆ ಅಂತ ಹೇಳೋದು ಹೇಗೆ? ವಾಲ್ಮೀಕಿಗಳ ಹೇಗೆ ಹೇಳ್ತಾರೆ ಅಂತಂದ್ರೆ, ಅಯೋಧ್ಯ ನಗರದಲ್ಲಿರ್ತಕ್ಕಂಥ ಆನೆ, ಹಸೆ, ಕುದುರೆಗಳು ಕೂಡ ನಾಳೆ ರಾಮನ ಪಟ್ಟಾಭಿಷೇಕ ಅಂತ ಸಂತೋಷದಿಂದ ಕುಣಿದಾಡ್ತಾ ಇದೆ. ಇದು ಕಾವ್ಯದ ಕಾವ್ಯ ಅಂತಂದ್ರೆ ಇದಕ್ಕೆಲ್ಲ ಕಾವ್ಯ ಅಂತ ಹೇಳ್ತಾರೆ. ನಿಮ್ಗೆ ನಿಜವಾಗ್ಲೂ ಕಾವ್ಯ ಓದ್ಲಿಕ್ಕಾದ್ರೆ ಈ ರಸಗಳು ಬರ್ತವೆ. ಇದೆ ಅದಕ್ಕೆ ಇದು ನವರಸಗಳನ್ನು ಹೇಗೆ ತುಂಬ್ತಾರೆ ಅಂತ ಇದೆಲ್ಲ ವಿಚಾರ. ಅದಕ್ಕೆ ವಾಲ್ಮೀಕಿಗಳಿಗೆ ರಾಮನ ಪಟ್ಟಾಭಿಷೇಕ ಉತ್ಸಾಹ ಅಯೋಧ್ಯೆಯಲ್ಲಿ ಹೇಗಿದೆ ಅಂತ ವರ್ಣನೆ ಮಾಡ್ಬೇಕಾದ್ರೆ ಏನು ಹೇಳ್ತಾರೆ? ಅಲ್ಲಿದ್ದಂಥ ಆನೆ, ಕುದುರೆ, ಹಸುಗಳು ಕೂಡ ರಾಮನ ಪಟ್ಟಾಭಿಷೇಕ ನಾಳೆ ಅಂಥೇಳಿ ಉತ್ಸಾಹದಿಂದ ಕುಣಿದಾಡ್ತಾ ಇದೆ ಅಂತ ವರ್ಣನೆಯನ್ನು ಮಾಡ್ತಾರೆ. ಸರಿ, ಇದಾಯಿತು. ಈಗ ರಾತ್ರಿ ಬರ್ತಾ ಇದೆ, ಸುಮಾರು ಮಧ್ಯರಾತ್ರಿ ಆಗಬೇಕು. ಈಗ ಶುರುವಾಗುತ್ತೆ ವಿಚಾರ. ಏನು ಶುರುವಾಗುತ್ತೆ? ಜ್ಞಾತಿದಾಸಿ ಯಥೋ ಜಾತ ಕೈಕೇಯಾತು ಸಹೋಷಿತ ಅಂತ ಶುರು ಮಾಡ್ತಾರೆ. ಜ್ಞಾತಿದಾಸಿ ಯಥೋ ಜಾತ, ಜ್ಞಾತಿದಾಸಿ ಯಥೋ ಜಾತ ಅಂತ ಎಲ್ಲೆಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಪ್ರಯೋಗ ಬರುತ್ತೋ ಅಲ್ಲೆಲ್ಲ ಏನೋ ಒಂದು ತಿರುವಿದೆ ಅಂತ ವಾಲ್ಮೀಕಿಗಳು ಸೂಚನೆ ಕೊಡ್ತಾರೆ. ಇಲ್ಲಿ ಮುಂದೆ ಇವಳು ಬರೋಕ್ಕಿಂತ ಮುಂಚೆನೂ ಕೂಡ ರಾಮನ ಅಪಹರಣಕ್ಕಿಂತ ಮುಂಚೆನೂ ಈ ಪ್ರಯೋಗ ವಾಲ್ಮೀಕಿಗಳು ಈ ವಾಕ್ಯದ ಪ್ರಯೋಗ ಬರ್ತಾರೆ. ಇಲ್ಲಿ ಜ್ಞಾತಿದಾಸಿ ಯಥೋಜಾತ ಕೈಕೇಯ ಸುಭೂಷಿತ ಅಂತ ಯಾಕೆ ತರ್ತಾರೆ ಅಂತಂದ್ರೆ, ಒಬ್ಬಳು ದಾಸಿ ಇದ್ಲು. ಯಥೋಜಾತ, ಜಾತ ಅಂದ್ರೆ ಹುಟ್ಟದು. ಯಥೋಜಾತ ಅಂದ್ರೆ ಹೇಗೆ ಹುಟ್ಟಿದ್ಲು ಅಂತ ಗೊತ್ತಿಲ್ಲ. ಯಾವ ತಂದೆ ಅನ್ನೋದು ಗೊತ್ತಿಲ್ಲ, ತಾಯಿ ಗೊತ್ತಿಲ್ಲ. ಸಹೋಷಿತ, ಕೈಕೇಯ ಸಹೋಷಿತ ಅಂತಂದ್ರೆ ಯಾವಾಗಲೂ ಕೈಕೇಯಿ ಜೊತೆಗೆ ಇರ್ತಾಳೆ ಇವಳು. ಇನ್ನು ಮಂಥನ ವಿಚಾರ ತರ್ತಾ ಇಲ್ಲ. ಇವಳು ದಾಸಿ, ಯಾರು ಹುಟ್ಟಿದ್ದು ಅಂತ ಗೊತ್ತಿಲ್ಲ, ಆದರೆ ಇರ್ತಕ್ಕಂಥದ್ದು ಕೈಕೇಯಿ ಜೊತೆಗೆ. ಇವಳದೇನೋ ಈಗ ಇವಳು ಪಹಡಿ ಮೇಲೆ ಮಧ್ಯರಾತ್ರಿ, ಇನ್ನೇನು ರಾತ್ರಿ ಶುರುವಾಗುತ್ತೆ, ಮಾಡಿ ಮೇಲೆ ಬರ್ತಾಳೆ. ಇಲ್ಲಿಂದ ಶುರು ಮಾಡ್ತಾರೆ ಇವರು. ಇವಳೇನು ಮಾಡಿದ್ಲು? ಮಾಡಿ ಮೇಲೆ ಬಂದು ನಿಂತ್ಕೊಂಡು ಎಲ್ಲೆಲ್ಲೂ ತೋರಣಗಳು ಕಾಣ್ತಾ ಇದೆ, ಯಾರು ಮಲಗೋಕ್ ಸೂಚನೆಗಳೇ ಕಾಣ್ತಾ ಇಲ್ಲ. ಉತ್ಸಾಹದಿಂದ ಪ್ರಜೆಗಳೆಲ್ಲ ಓಡಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಧ್ವಜಸ್ತಂಭಗಳೆಲ್ಲ ಕಾಣ್ತಾ ಇದೆ. ದೂರದಲ್ಲಿ ಕೌಸಲ್ಯ ಕಾಣ್ತಾ ಇದ್ದಾಳೆ. ಕೌಸಲ್ಯ ದಾನ ಧರ್ಮಾದಿಗಳನ್ನ ಎತ್ತೆತ್ತಿ ಕೊಡ್ತಾ ಇದ್ದಾಳೆ. ಇದನ್ನೆಲ್ಲ ಮಂಥರೆ ಮಹಡಿ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸರಿ, ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಳು ದಾಸಿ ಇರ್ತಾರೆ. ಆ ದಾಸಿನೇ ಕೇಳ್ತಾರೆ. ಏನು ಕೇಳ್ತಾರೆ ಅಂತಂದ್ರೆ, ಏನು ಸಮಾಚಾರ ಅಲ್ಲಿ ಕೇಳೋದು. ಅವಳು ಕೇಳೋದು ನೋಡಿ. ಈಗ ಮಂಥರೆಯನ್ನು ಅವಳು ಇಂಟ್ರೊಡ್ಯೂಸ್ ಮಾಡೋದು. ಅವಳು ಎಂಥವಳು ಅಂತ ನಮ್ಗೆ ಗೊತ್ತಿಲ್ಲಲ್ಲ. ಮಂಥರೆ ಎಂಥವಳು ಅಂತ ಇನ್ನೂ ವಿಚಾರ ಹೇಳಿಲ್ಲ ವಾಲ್ಮೀಕಿಗಳು. ಮಂಥರೆ ಮಾಡಿ ಮೇಲೆ ಬಂದು ಜ್ಞಾತಿದಾಸಿ ಅಥವಾ ಜಾತ ಅಂತ ಅಷ್ಟೇ ಹೇಳ್ತಾರೆ. ಅವಳ ಗುಣ ಎಂಥದ್ದು ಅದನ್ನು ಹೇಳಲಿಕ್ಕೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ.
ಅವಳು ಕೇಳೋ ರೀತಿ ರಾಮಮಾತ ಅಂತ ಶುರು ಮಾಡ್ತಾಳೆ. ರಾಮಮಾತ ಅಂದರೆ ಕೌಸಲ್ಯ. ರಾಮಮಾತ ದಾನಾದಿಗಳನ್ನು ಮಾಡ್ತಾ ಇದ್ದಾಳೆ. ಅದಕ್ಕೆ ಅವ್ರು ಹೇಳ್ತಾಳೆ, ಅಲ್ಲ ಈ ರಾಮಮಾತ ದಾನ ಮಾಡ್ತಾ ಇದ್ದಾಳೆ ಸರಿ, ಅವಳು ಜಿಪಣೆ ಯಾವತ್ತೂ ಕೈ ಎತ್ತು ಕೊಡೋದೇ ಇಲ್ಲ. ಇವತ್ತೇನು ಎತ್ತು ಕೊಡ್ತಾ ಇದ್ದಾಳೆ? ಎಲ್ಲ ಹೆಂಗಸಕ್ಕೆ ಚೆನ್ನಾಗಿ ಅರ್ಥ ಆಗ್ತಲ್ಲ, ಬೇರೆಯವ್ರ ಬಗ್ಗೆ ಹೆಂಗಸರು ಗಂಡಸರು ಈಗಿನ ಸಮಾಜದಲ್ಲಿ ಬೇರೆಯವ್ರ ಬಗ್ಗೆ ಏನ್ರಿ ಅವರು ಅಂತಂತೆ. ಅದಕ್ಕೆ ವಾಲ್ಮೀಕಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಕೌಸಲ್ಯ ಎಂತೋಳು ಅಂತ ಇವಳು ಗೊತ್ತಿಲ್ಲ, ಅದು ಹೆಂಗೆ ಹೇಳ್ತಾ ಇದ್ದಾಳೆ ಅಂತಂದರೆ, ಯಾವತ್ತೂ ಕೈ ಎತ್ತಿ ಕೊಡೋದ ಜಿಪಣೆ, ಇವತ್ತೇನು ಕೈ ಎತ್ತಿ ಕೊಡ್ತಾ ಇದ್ದಾಳೆ ಅಂತ ಹೇಳಿದಾಗ ನಮ್ಗೆ ಅರ್ಥ ಆಗಬೇಕು, ಒಳಗಡೆ ವಿಷ ಆಗಿದೆ, ಒಂಥರ ಹೃದಯದಲ್ಲಿ ಅವ್ರು ಸ್ವಚ್ಛತೆ ಕಾಣ್ತಾ ಇಲ್ಲ. ಈ ಮೂಲಕ ವಾಲ್ಮೀಕಿ ಮಹರ್ಷಿಗಳು ವರ್ಣನೆ ಮಾಡೋದೇ ಹೀಗೆ ರಾಮಾಯಣನ. ಯಾವತ್ತೂ ಕೈ ಎತ್ತಲ್ಲ, ಇವತ್ತೇನು ಎತ್ತದ್ದು ಕೊಡ್ತಾ ಇದ್ದಾಳೆ ಅಂತ ವ್ಯಂಗ್ಯವಾಗಿ ಪಕ್ಕದಲ್ಲಿದ್ದ ದಾಸಿನ ಕೇಳ್ತಾಳೆ. ದಾಸಿ ಮುಖ ಅವಳು ವರ್ಣನೆ ಮಾಡ್ತಾಳೆ, ದಾಸಿ ಹೇಗಿದ್ಲು ಅಂತ ವರ್ಣನೆ ಭಾಳ ಅಲಂಕಾರ ಮಾಡಿಕೊಂಡು, ನಾಳೆ ಬೆಳಿಗ್ಗೆ ಪಟ್ಟಾಭಿಷೇಕ, ಅದಕ್ಕೆ ಅವಳು ಭಾಳ ಸಜ್ಜಿತಳಾಗಿರ್ತಾಳಂತೆ. ಅದಕ್ಕೆ ಅವಳು ಹೇಳ್ತಾರೆ, ಅಯ್ಯೋ ನಾಳೆ ಅವನು ಸುಮ್ಮನೆ ಹೇಳೋದಿಲ್ಲ, ಜಿತಕ್ರೋಧಂ ಅನಘ. ಯಾರು ನೋಡಿ, ಈಗ ಕೃಷ್ಣನ ವಿಚಾರವಾಗೂ ಇದೆಲ್ಲ ಬರ್ತದೆ. ಕೃಷ್ಣ ಅವನು ಅರಮನೆಗೆ ಈಗ ದ್ವಾರಕೆಯಿಂದ ಇಂದ್ರಪ್ರಸ್ಥಕ್ಕೆಲ್ಲ ಬಂದಾಗ, ದ್ವಾರಕಾ ನಗರಿಯಿಂದ ಎಲ್ಲ ಅವನು ಹೇಗೆ ಬರ್ತಾನೆ? ಬಂದಾಗ ಈಗ ನಮ್ಮ ಪರಿಚಯ ಇರೋನೆಲ್ಲ ನಾವು ಮಾತಾಡ್ಸೋದಿಲ್ಲ ಇರ್ತಲ್ಲ ಅದು. ಆದರೆ ಅವನು ಕುದುರೆ ಕಟ್ಟೋ ಲಾಯಕ್ಕೆ ಹೋಗಿ ಕುದುರೆನ ಮಾತಾಡಿಸಿ, ಅಲ್ಲಿದ್ದಂಥ ಯಾರು ಕುದುರೆ ನೋಡ್ಕೊಳ್ತಾರಲ್ಲ ಅವರನ್ನೂ ಮಾತಾಡಿಸಿ ಹೋಗ್ತಾನ. ಯಾವಾಗ ನಮ್ಮ ಸಮಕ್ಕೆ ಮಾತಾಡ್ಸೋದು ಅಂತ ಒಂದು ಪರಿವಾರ ಇರ್ತದೆ, ಹಾಗಲ್ಲ ಕೃಷ್ಣ, ಎಲ್ಲರನ್ನೂ ಸಮಾನವಾಗಿ ನೋಡ್ತಾನ. ಹಾಗೆ ರಾಮ ಪ್ರತಿಯೊಬ್ಬರು, ಇವಳೊಬ್ಳು ಪರಿಚಯ ಏನು ಮಾಡಿ ಮೇಲೆ ಒಂದು ಸಣ್ಣ ಕೆಲಸ ಮಾಡ್ಕೊಂಡಿರೋವಳು, ಅವಳು ಮೂಲಕ ರಾಮನ ವಿಚಾರ ತರ್ತಾಳೆ. ಅವ್ನು 101 ಗುಣ, ದಶರಥ ನನ್ನ ಮಗ ಅಂತ ಹೊಗಳಕ್ಕೆ ಹೋಗೋದು ಅಲ್ವಾ. ಇವನೇನು ಹೇಳ್ತಾಳೆ, ಜಿತಕ್ರೋಧಂ ಅನಘ ರಾಮಚಂದ್ರಸ್ಯ ಪಟ್ಟಾಭಿಷೇಕ. ಯಾರ ಪಟ್ಟಾಭಿಷೇಕ? ರಾಮನ ಪಟ್ಟಾಭಿಷೇಕ ಅಲ್ಲ, ಕ್ರೋಧಗಳನ್ನ ಅವನು ಗೆದ್ದವನು, ಆಮೇಲೆ ಅನಘ ಪಾಪವೇ ಮಾಡಿದಂಥ ರಾಮನ ಪಟ್ಟಾಭಿಷೇಕ. ಇದು ಅದಕ್ಕೆ ನೋಡಲ್ಲ, ಹೀಗೆ ಒಂದೇ ವಾಕ್ಯದಲ್ಲಿಯೂ ಕೂಡ ಅವರು ಪರಿಚಯ. ಅದನ್ನು ಕೇಳಿಸ್ಕೊಂಡು ಇವಳು ಸೀದಾ ಅವಳಿಗೆ ಈಗ ಇದಾಯ್ತು, ತೊಂದರೆ ಆಯಿತು. ಯಾರಿಗೆ? ಮಂಥರೆ. ಅವಳು ಸೀದಾ ಕೆಳಗೆ ಇಳಿದು ಬರ್ತಾರೆ. ಎಲ್ಲಿಗೆ ಬರ್ತಾರೆ? ನಮ್ಮ ಕೈಕೇಯಿ ಇದ್ದಂಥ ಅರಮನೆಗೆ ಓಡಿ ಬರ್ತಾಳೆ. ಓಡಿ ಬಂದು ಇವಳು ಗೊತ್ತಲ್ಲ, ಕೈಕೇಯಿ ಆರಾಮಾಗಿ ಇನ್ನು ಮಲಗಿರ್ತಾಳೆ, ರಾತ್ರಿ ಬಗ್ಗೆ ಇನ್ನೂ ಆಗ್ಬೇಕಲ್ಲ, ಅವಳು ಅವಳು ಇದರಲ್ಲಿ ಮಲಗಿರ್ತಾಳೆ. ಎಬ್ಬಿಸಿ ವಿಚಾರ ಶುರು ಮಾಡ್ತಾಳೆ. ಸ್ವಾರಸ್ಯ ಏನು ಇದು ನೋಡಿ, 2 ಸ್ವಾರಸ್ಯ ಇದೆ. ಈ ಕೈಕೇಯಿ ಹತ್ರ ಬಂದಾಗ 2 ಸ್ವಾರಸ್ಯ. ಇವಳು ನೇರವಾಗಿ ಹೇಳ್ಬೋದಲ್ವಾ, ನಾಳಿನ ರಾಮನ ಪಟ್ಟಾಭಿಷೇಕ, ನಾಳೆ ನಿನ್ನ ದಶರಥ ರಾಜ ಶುರು ಮಾಡಿದ್ದಾನೆ, ನಾಳೆ ಪಟ್ಟಾಭಿಷೇಕ ಅಂತ ಹೇಳ್ಬೋದಲ್ವಾ. ಅದು ಯಾವುದು ಕೊಂಕಿರೋ ವ್ಯಕ್ತಿಗಳು ಹೇಳೋದು ಹೇಗೆ? ಈಗ ಕೊಂಕಿರ್ತಲ್ಲ ಅವ್ರು ಹೇಳೋದೇ. ಅದಕ್ಕೆ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಡಿಸ್ಟಾರ್ಷನ್, ಮೀಡಿಯಾ ಹೇಗೆ ಹೇಳುತ್ತೆ ಅಂತ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇವಳು ನೋಡು, ನೀನು ಏನೋ ಹೇಳ್ತಾ ಇದ್ದೆ, ನಿನ್ನ ದಶರಥ ಪತಿ ನಿನ್ನನ್ನು ಭಾಳ ಪ್ರೀತಿಸ್ತಾನೆ ಅಂತ ಏನೋ ಹೇಳ್ತಾ ಇದ್ದೆ ಅಲ್ಲ ನೀನು. ನಿನ್ನ ಪತಿ ಭಾಳ ನಿನ್ನನ್ನು ಏನು ಬೇಕಾದ್ರೂ ಹೇಳ್ಕೊಡ್ತಾನೆ, ನಿನ್ನನ್ನು ಭಾಳ ಇಷ್ಟಪಡ್ತಾನೆ. ಮಾತ್ರೇವ ಹಿತ ಕಾಮ್ಯಯ ಅಶೀವಿಷ ಇವಾಂಕೇನ ಬಾಲೆ ಪರಿಹೃತ ಸ್ತಯ. ಅವಳೇನು ಹೇಳ್ತಾಳೆ ಅಂತಂದರೆ, ನಿನ್ನ ಪತಿಯನ್ನು ಭಾಳ ಪ್ರೀತಿಸ್ತಿದ್ದಾನೆ ಅಂತ ಹೇಳ್ತಾ ಇದೆಯಾ. ಅವನು ನಿನ್ನ ಪತಿಯಲ್ಲ, ಶತ್ರು. ಯಾವ ರೀತಿ ಶತ್ರು ಗೊತ್ತಾ? ನಿನಗೆ ಗೊತ್ತಿಲ್ಲದೆ ವಿಷ ಸರ್ಪವನ್ನು ತಾಯಿಯಂತೆ ತೊಡೆ ಮೇಲೆ ಇಟ್ಕೊಂಡು ಕಾಪಾಡ್ಕೊಂಡಿದ್ದಲ್ಲ ಅವನು ದಶರಥ. ಈಗ ಹಂಗೆ ಹೇಳಿದ ತಕ್ಷಣ ಯಾರು ನನ್ನ ಗಂಡ ಏನು ಮಾಡ್ದ ಅಂತ ಬರುತ್ತಲ್ಲ. ಈಗ ನೀನು ರಾಮನ ಪಟ್ಟಾಭಿಷೇಕ ಅಂತ ಹೇಳ್ತಾ ಇಲ್ಲ ಅವಳು, ಫಸ್ಟು ಪ್ರಿಲ್ಯೂಡ್ ಕೊಡ್ತಾ ಇದ್ದಾಳೆ ಅಲ್ವಾ. ಈಗ ಮೂವಿನಲ್ಲಿ ಈಗಿನ ಕಾಲದಲ್ಲಿ ಪ್ರೋಮೋ ಅಂತಾರೆ, 108 ಪ್ರೋಮೋ ಆಗಿ ಬರ್ತಾ ಇದೆ. ಸಿನಿಮಾ ಹೆಂಗಿರುತ್ತೋ ಗೊತ್ತಿಲ್ಲ, ಅಫ್ಕೋರ್ಸ್ ನೀವು ನೋಡ್ತೀರಿ, ನಾವು ನೋಡೋಲ್ಲ. ಅದರಿಂದ ಈಗ ಅವರು ಪ್ರೋಮೋ ಹೇಳ್ತಾ ಇದ್ದಾಳೆ. ಅವಳು ಪ್ರೋಮೋ ಹೇಳ್ಬೇಕಾದ್ರೆ ಹೇಳ್ತಾ ಇದ್ದಾಳೆ,
ದಶರಥನ್ ಇನ್ಯಾವುದು ಅದ್ಭುತವಾದ ಪತಿ ಅಂತ ತಿಳ್ಕೊಂಡ್ಯೋ, ಅವನು ವಿಷಪೂರಿತ ಸರ್ಪ ತಾಯಿನ ಎಷ್ಟೇ ತಾಯ್ತನ ವಿಷ ಸರ್ಪ ಕೊಡಿದ್ರು ಕೊನೆಗೆ ಮಾಡದೇನೋ ಕಚ್ಚುತ್ತೆ. ಅದು ಆ ರೀತಿಯಾಗಿ ನೀ ತೊಡೆ ಮೇಲೆ ಇಟ್ಕೊಂಡಿಯಲ್ಲ ಆ ಪತಿದೇವ. ಈ ರೀತಿಯಾಗಿ ಆಮೇಲೆ ಅವನು ಹೇಳ್ತಾನೆ, ನೋಡು ಅವನು ಯಾವ ರೀತಿ ನೀನೇನೋ ಅನ್ಕೊಂಡೆ ಭಾಳ ಅವನು ನದಿ ಅಂತ, ಅದು ಕೇವಲ ಬೇಸಿಗೆಗಾಲದಲ್ಲಿ ಹರಿಯೋ ನದಿ. ಯಾವಾಗಲೂ ಒಂದು ಮಳೆ ಜೋರಾಗಿ ಬಂತು ಬೇಸಿಗೆಗಾಲದಲ್ಲಿ, ಪ್ರವಾಹ ಬಂದಮೇಲೆ ಹೊಟ್ಟೋಗ್ಬಿಡ್ತದೆ. ರೈನ್ ಇನ್ ಸಮ್ಮರ್ ಸೀಸನ್ ವಿಲ್ ನಾಟ್ ರನ್ ಲೈಫ್ ಲಾಂಗ್ ಸೋರ್ಸ್ ಆಫ್ ವಾಟರ್ ಆಗೋದಿಲ್ಲ. ಇದನ್ನು ಅವಳು ಹೇಳ್ತಾಳೆ. ಆಮೇಲೆ ಅದಕ್ಕೆ ಅವಳು ಹೇಳ್ತಾಳೆ, ಇದೆಲ್ಲ ಕೊಂಕನ್ನು ಸೇರಿಸಿ ಕೊನೆಗೆ ಅವಳು ಹೇಳ್ತಾಳೆ, ನೋಡು ರಾಮನ ಪಟ್ಟಾಭಿಷೇಕ. ನಾನು ಬರೀ ಒಂದೊಂದೇ ಸೂಚನೆ ಕೊಡ್ತಾ ಇದ್ದೀನಿ. ನಾನು ಹೇಳಿದೆ ನಾನು 4 ದಿವಸಕ್ಕೆ ತಾನೆ, ಇನ್ನು 52 ದಿವಸ, 3ನೇ 4ನೇ ದಿವಸಕ್ಕೆ ಇದು ಹೇಳಿದ್ಮೇಲೆ ಅವಳು ಪಟ್ಟಾಭಿಷೇಕ ಅಂತ. ಇದು ಕೇಳಿದ ತಕ್ಷಣ ಕೈಕೇಯಿ ಏನು ಹೇಳ್ತಾಳೆ? ಪರಂ ಪ್ರಿಯಂ. ಆಮೇಲೆ ಏನಾಗುತ್ತೆ ಅದಕ್ಕೆ ಹೋಗಿದ್ದ ಮುಂಚೆ ಇಲ್ಲಿ ಪರಮಂ ಪ್ರಿಯಂ ಏತನ್ಮೇ ಪ್ರಿಯವಾಚ್ಯಾತಂ ಭೂಯ ಕಿಂಬ ಕರೋಮಿತೆ. ಅಪ್ಪ, ಎಂಥ ಪ್ರಿಯಕರವಾದ ಮಾತು ಹೇಳಿದೆ, ಇದಕ್ಕಿಂತ ಉತ್ತಮವಾದ ಪ್ರಿಯವಾದ ಮಾತು ನಾನು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅವಳು ಒಂದು ಗಂಟಿ ಹಾರ ಇರುತ್ತೆ ಬಿಚ್ಬಿಟ್ಟು ಮಂತ್ರ ಕೊಡ್ತಾಳೆ. ಇಂಥ ಸುದ್ದಿಯನ್ನು ಮತ್ತೆ ಮತ್ತೆ ಹೇಳ್ತಾರೆ ತಗೋ ಅಂತ. ಇವಳು ಇಲ್ಲ ನಾನು ಈಗ ತಾನೇ ಪತಿ ಸರ್ಪ ಅಂತೆಲ್ಲ ಹೇಳಿದೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇವಳು ಏನು ಹೇಳ್ತಾ ಇದ್ದಾಳೆ, ಇಂಥ ಪ್ರಿಯಕರವಾದ ಮಾತನ್ನೆಲ್ಲ ಹೇಳ್ತಾ ಇದ್ದಲ್ಲ ನೀನು, ಇಂಥವನ ಬಗ್ಗೆ ನೀನು ಏನು ಹೀಗೆಲ್ಲ ಹೇಳ್ತಾ ಇದ್ದಲ್ಲ ಅಂತ ಇವಳು ಆಲೋಚನೆ ಮಾಡ್ತಾಳೆ. ಆಮೇಲೆ ಇವಳು ಇನ್ನೂ ಮುಂದುವರಿಸಿ, ನೋಡು ನಿನಗೆ ರಾಜ್ಯ ಹೋಗುತ್ತೆ, ಹಾಗೆ ಹೋಗುತ್ತೆ, ಬರ್ತಾನೆ, ಹೀಗೆ ಬರ್ತಾನೆ, ಹಾಗೆ ಬರ್ತಾನೆ, ಇದೆಲ್ಲ ಹೋಗುತ್ತೆ, ನೀ ದಾಸಿ ಆಗ್ತಿ, ಇದೆಲ್ಲ ವರ್ಣನೆ ಬರುತ್ತೆ. ನಮ್ಗೆ ಅದು ಇಂಪಾರ್ಟೆಂಟ್ ಇಲ್ಲ. ಈಗ ವರ್ಣನೆ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಇದೆಲ್ಲ ಹೇಳಿದ ಮೇಲೂ ಕೂಡ, ಇಷ್ಟೆಲ್ಲ ವರ್ಣನೆ ಮಾಡಿದ ಮೇಲೂ ಕೂಡ ಕೈಗೆ ಏನು ಉತ್ತರ ಕೊಡ್ತಾಳೆ ಮಂಥರೆಗೆ, ಇದು ಬಹಳ ಮುಖ್ಯ. ಇದು ಯಾಕೆ ಮುಖ್ಯ ನಾನು ಹೇಳ್ತಾ ಇದ್ದೀನಿ, ಮಾನವನ ಗುಣ ಯಾವ ರೀತಿ ಇರ್ತದೆ. ಈಗ ರಾಮನಿಗೆ ಧರ್ಮಜ್ಞ, ಸತ್ಯವಾಗ್, ಅನಘ ಅಂತ ಹೇಳಕ್ಕೆ ಕಾರಣಗಳೇನು? ಅನಘ ಅಂದ್ರೆ ಹುಟ್ಟದಾಗಿಂದ ಸಾಯ್ಬೇಕಾದ್ರೆ ಅನಘ ರಾಮ, ಧರ್ಮಜ್ಞ, ಸತ್ಯವಾಗ್. ನಮ್ಮಂಥವ್ರು ಅದಕ್ಕೆ ಇದನ್ನ ವಾಲ್ಮೀಕಿಗಳು ರಾಮನಿಗೆ ಕಂಪೇರ್ ಮಾಡಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ತಂದು ನಿಲ್ಲಿಸ್ತಾರೆ. ಅದಕ್ಕೆ ಇವಳಿಗೆ ಕಂಠಿಹಾರ ಕೊಟ್ಲ, ಮಂಥರೆಗೆ ಹೊಗಳಿದ್ಲ. ಅದಾದ್ಮೇಲೆ ಅವಳು ಇನ್ನೊಂದು ವಿಷ ತುಂಬ್ತಾಳೆ. ಅಷ್ಟೆಲ್ಲ ಕೇಳಿಸಿದ್ಲು. ಕೊನೆಗೆ ಅವಳು ಹೇಳ್ತಾಳೆ ಕೈಕೇಯಿ, ತಾಂ ದೃಷ್ಟ ಪರಮ ಪ್ರೀತ ಬ್ರುವಂತಿ ಮಂಥರಾಂ ತತಃ ರಾಮಸ್ಯೈವ ಗುಣಾನ್ ದೇವಿ ಕೈಕೇಯಿ ಪ್ರಶಂಸ. ಇಷ್ಟೆಲ್ಲ ಕೇಳಿ ರಾವಣನ ಗುಣಗಾನ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಕೈಕೇಯಿ. ಏನ್ ಮಾಡ್ತಾಳೆ? ಧರ್ಮಜ್ಞೋ ಗುರುಭಿರ್ಧಾಂತಃ ಕೃತಜ್ಞಃ ಸತ್ಯವಾಗ್ ಶುಚಿಃ ರಾಮೋ ರಾಜ್ಞಃ ಸುತೋ ಜ್ಯೇಷ್ಠೋ ಯೌವರಾಜ್ಯ ಮತೋರ್ಹತಿ. ಧರ್ಮಜ್ಞೋ, ಅವನು ಧರ್ಮಜ್ಞ. ಗುರುಭಿರ್ಧಾಂತಃ ಅಂತಂದ್ರೆ ಗುರುಗಳು ಹಿರಿಯರಿಂದ ಅವನು ದಾಂತ ಅಂತಂದ್ರೆ, ಈಗ ತಂದೆ ತಾಯಿಗಳು ಗುರು ಹಿರಿಯರು ಮಕ್ಕಳನ್ನ ಬೆಳೆಸ್ತಾರಲ್ಲ, ಶಿಷ್ಯರನ್ನ ಬೆಳೆಸ್ತಾರಲ್ಲ, ಕೆಲಸ ಸಮಯದಲ್ಲಿ ಪೆಟ್ಟು ಕೊಟ್ಟು, ಕೆಲಸ ಮಾತಿನ ಪೆಟ್ಟು ಕೊಟ್ಟು ಗೈಡಿಂಗ್ ಮಾಡ್ತಾರಲ್ಲ, ಮೆಂಟರ್ ಮಾಡೋದು. ಸೊ ಈ ಥರ ಗುರುಗಳಿಂದ ಹಿರಿಯರಿಂದ ಅವನ ವೆಲ್ ಮೆಂಟರ್ಡ್ ಯಾರು? ರಾಮ. ಅದಕ್ಕೆ ಗುರುವಿರುದ್ಧಾಂತ ಕೃತಜ್ಞ, ಯಾರತ್ರೇ ಸಹಾಯ ಮಾಡಿದ್ರು ಮತ್ತೆ ಸಹಾಯ ಮಾಡೋನು. ಆಮೇಲೆ ಸತ್ಯವಾಗಿ, ನಿಮಗೆ ಗೊತ್ತಿದೆ, ಶುಚಿ ಅಂದರೆ ಕಾಯ ವಾಚ ಮನಸ್ಸು ಒಂದು. ರಾಮೋ ರಾಜ್ಞಃ ಸುತೋ ಜ್ಯೇಷ್ಠ, ಅವನು 4ರಲ್ಲಿ ಅವನು ಜ್ಯೇಷ್ಠ. ಅವನ ರಾಜನಾಗಿದ್ದರೆ ಇನ್ಯಾರು ರಾಜ ಆಗ್ತಾನೆ? ಸರಿಯಾಗಿದೆ, ಸರಿ. ಇವನು ಅದಾದ ಮೇಲೆ ಮತ್ತೆ ಮುಂದುವರ್ಸಿ ಹೇಳ್ತಾನೆ. ನಾನು ಮತ್ತೆ ಗ್ಯಾಪ್ ಕೊಟ್ಟು ಇನ್ನೊಂದು ಶ್ಲೋಕ ಬಿಟ್ಟು ಹೇಳ್ತಾ ಇದ್ದೇನೆ. ಇದೆಲ್ಲ ವರ್ಣನೆ ಮಾಡ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ ನೋಡಿ, ಯಥಾಮೇ ಭರತೋ ಮಾನ್ಯಸ್ತತ ಭೂಯೋಪಿ ರಾಘವ ಕೌಸಲ್ಯಾತೋತಿ ರಕ್ತಂ ಚ ಸತು ಶುಶ್ರೂಷತೆ ಹಿಮಾ. ಅಪ್ಪ, ಇದೊಂದು ಬಹಳ ಮುಖ್ಯವಾದ ಮಾತು. ಏನು ಹೇಳ್ತಾಳೆ ಅಂತಂದ್ರೆ ಅವಳು, ನೋಡು ರಾಮನಾದ್ರು ರಾಜ, ಭರತನಾದ್ರು ಎಲ್ಲ ಒಂದೇ. ರಾಮನಾದ್ರೆ ಭರತನಾದಂತೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ತಿಳ್ಕೊಂಬಂತಾರೆ. ಇದು ನೆನ್ಪಿಟ್ಕೊಳ್ಳಿ ಮಾತನ್ನ. ಇನ್ನೊಂದು ಮುಖ್ಯವಾದ ವಿಚಾರ ನೆನ್ಪಿಟ್ಕೊ. ಏನು ಅಂತಂದ್ರೆ, ರಾಮ
ಕೌಸಲ್ಯಗಿಂತ ನನ್ನನ್ನು ಹೆಚ್ಚು ಪ್ರೀತಿಸುತ್ತಾನೆ. ಇದ್ಯಾರು ಹೇಳಿದ್ದು? ಕೈಕೇಯಿ ಹೇಳ್ತಾ ಇದ್ದ. ಕೈಕೇಯಿನೇ ಮಂತರ ಹೇಳ್ತಾರೆ. ಈ ರಾಮಚಂದ್ರ ಇದನ್ನಲ್ಲ, ಅವಳು ಈ ಕೌಸಲ್ಯಗಿಂತ ಕೌಸಲ್ಯಾತೋತಿರಿಕ್ತಂ ಚ ಸತು ಶುಶ್ರೂಷತೆ ಈ ನನ್ನನ್ನ ಕೌಸಲ್ಯಗಿಂತ ಹೆಚ್ಚು ಪ್ರೀತಿಸ್ತಾನ ಕಣೆ, ಅದಕ್ಕೆ ರಾಮನ ಆಗೋದೇ ಉತ್ತಮ. ಇದನ್ನ ಆಕ್ಚುಲಿ ನಮ್ಮ ಕಾಳಿದಾಸ ಇದನ್ನು ವಿಮರ್ಶೆ ಮಾಡ್ತಾನೆ. ನಮ್ಮ ಮುಂದೆ ಸಮಯ ಅಂದರೆ ವಿಮರ್ಶೆಗೆ ಆಮೇಲೆ ಹೋಗ್ತಾನೆ, ಈಗ ಹೋಗೋದಿಲ್ಲ. ವಿಮರ್ಶೆ ಮಾಡ್ತಾನೆ, ಕೆಲವು ಉಪವೇಗ ಕೊಟ್ಟು ಯಾಕೆ ಕೈಕೇಯಿ ಆಮೇಲೆ ಬದಲಾದ್ರು ಅನ್ನೋಕ್ಕೆ ವಿಮರ್ಶೆ ಇದೆ. ರಾಜ್ಯಂಚ ಯದಿ ರಾಮಸ್ಯ ಭರತ್ಯಾಸ್ಯಾಪಿ ತತ್ತದ ಮನ್ಯತೆ ಹಿ ಯಥಾತ್ಮಾನ್ ತಥಾ ಭ್ರಾತೃಶ್ಚ ರಾಘವ. ಏನು ಹೇಳ್ತಾ ಇದ್ದಾರೆ ನೋಡು, ರಾಮನ ವಿಚಾರ ಹೇಗೆ ಅಂತಂದ್ರೆ, ಈಗ ಅವನೇನ ಪಟ್ಟಾಭಿಷೇಕ ಪಡೆದ್ರೆ, ಶ್ರೀರಾಮಚಂದ್ರ ಪಟ್ಟಾಭಿಷೇಕವನ್ನು ಮಾಡಿದ್ರೆ ಅವನು ಒಬ್ಬನೇ ಅನುಭವಿಸುವುದಿಲ್ಲ, 3 ಜನ ಪಾತ್ರರಿಗೆ ಹಂಚಿ ಅವನ ರಾಜ್ಯವನ್ನು ಅನುಭವಿಸ್ತಾನೆ. ಆದ್ದರಿಂದ ರಾಮನಾಗೋದೇ ಉತ್ತಮ. ಇಷ್ಟೆಲ್ಲ ಹೇಳ್ತಾರೆ. ಯಾರು ಹೇಳ್ತಾ ಇದ್ದಾರೆ? ಅದು ಕೈಕೇಯಿ ಹೇಳ್ತಾ ಇದ್ದಾಳೆ. ಈಗ ನೀವು ಮಂಥರೆಯ ಪ್ರಭಾವ ನೆಗೆಟಿವ್ ಎಷ್ಟು ಮಟ್ಟಕ್ಕಿರಬೇಕು. ಈಗ ಮಂಥರೆ ಒಂದೊಂದೇ ಕಥೆಗಳನ್ನೆಲ್ಲ ಶುರು ಮಾಡಿ ಹೇಳಿ ಅದು ವಿಸ್ತಾರವಾಗಿದೆ. ಅದಕ್ಕೆ ಹೋಗೋದು ಬೇಡ, ನಾನು ಅಲ್ಲಿ ಇಂಟ್ರೆಸ್ಟ್ ಇಲ್ಲ ನನಗೆ. ಮುಂದೆ ರಾಮನ ಕರ್ಕೊಂಡ್ಬರ್ಬೇಕು ನಾನೀಗ ದಶರಥನ ಮುಂದೆ, ಅಲ್ಲಿ ನಾನು ಇಂಟ್ರೆಸ್ಟ್. ಅದಕ್ಕೆ ಬಟ್ ಈ ಪ್ರಿಲೂಡ್ ಗೊತ್ತಿಲ್ಲ, ಅಲ್ಲಿ ಬರೋಕ್ಕಾಗಲ್ಲ ನಾನು ಈ ವಿಚಾರ. ಇಷ್ಟೆಲ್ಲ ಹೇಳಿ ಈಗ ಅವಳು ತಲೆ ಕೆಡಿಸಿ ಆಯಿತು. ಮಂಥರೆ ಕೈಕೇಯಿ ತಲೆ ಕೆಡಿಸಲು ಅದು ಸಾಕಷ್ಟು ವಿಚಾರ ಹೇಳ್ತಾರೆ. ಹೇಗೆ ಭರತನಿಗೆ ಹೋದ್ರೆ ಏನಾಗುತ್ತೆ, ರಾಮನಿಗೆ ಹೋದ್ರೆ ಏನಾಗುತ್ತೆ ಅಂತ ಅವಳು ಪೊಲಿಟಿಕಲ್ ಆಗಿ ಎಲ್ಲ ತರ್ತಾಳೆ. ಈಗ ಆಯ್ತು, ಅವಳು ಒಪ್ಕೊಂಡ್ಮೇಲೆ ಅವಳು ಡಿಸೈಡ್ ಮಾಡ್ತಾರೆ, ಹಿಂದೆ ಅಂದರೆ ಈಗ ಮಧ್ಯರಾತ್ರಿ, ಈಗ ಹಿಂದೆ ರಾಮನನ್ನು ನಾನು ಕಾಡಿಗೆ ಕಳಿಸ್ತೇನೆ. ಅದಕ್ಕೆ ಅವಳು ಇದೆಯಲ್ಲ ಏನೋ ವರ, ದೇವಾಸುರ ಯುದ್ಧದಲ್ಲಿ ಅವಳು ನೆನಪು ಮಾಡ್ಕೊಡ್ತಾಳೆ. ದೇವಾಸುರ ಯುದ್ಧದಲ್ಲಿ ಇವನು ಇಂದ್ರನ ಸಹಾಯ ಮಾಡಿರ್ತಾನೆ ದಶರಥ. ಅವಾಗ ಅವನು ಶಂಭುದಾಸುರ ಅಂತಾನೆ ಯಾರೋ ಒಬ್ಬ ರಾಕ್ಷಸ ಇರ್ತಾನೆ, ಅವನ ಜೊತೆ ಯುದ್ಧ ಮಾಡ್ಬೇಕಾದ್ರೆ ದಶರಥನಿಗೆ ಪೆಟ್ಟು ಬಿಡ್ಬಿಡುತ್ತೆ. ಅವಾಗ ಏನಾಗ್ತಿತ್ತು ಅಂತಂದ್ರೆ, ಯಾರು ಗಾಯಗೊಂಡಿರ್ತಾರೋ ಅವರಿಗೆ ವಿಶ್ರಾಂತಿಗೆ ಒಂದು ಜಾಗದಲ್ಲಿ ಇಡ್ತಾ ಇತ್ತು. ಆದರೆ ರಾತ್ರಿ ಹೊತ್ತು ರಾಕ್ಷಸರು ಬಂದು ಇವ್ರನ್ನ ಕೊಂದು ತಿಂದು ಹೋಗ್ತಾ ಇದ್ರು. ಆದರೆ ಇವಳು ಕೈಕೇಯಿ ಅವಳ ಜೊತೆಗಿದ್ದಾಗ ಏನು ಮಾಡ್ತಾರೆ, ದಶರಥನ ರಾತ್ರಿ ಆ ಜಾಗದಲ್ಲಿ ಇರದೆ ಅವಳು ಕಾಡಿನಲ್ಲಿ ದೂರದಲ್ಲಿ ಕರ್ಕೊಂಡೋಗಿ ಒಂದು ಜೀವ ಉಳಿಸ್ತಾಳೆ ಕೈಕೇಯಿ. ಅದಕ್ಕೆ ಅವನೇನು ಮಾಡಿರ್ತಾನೆ, ದಶರಥ ಅವ್ನಿಗೆ 2 ವರ ಕೊಟ್ಟಿದ್ದೀನಿ ಅಂತ ಹೇಳ್ತಾನಲ್ವ, ಅದಕ್ಕೆ ಗೊತ್ತಿದೆ. ಸೊ 2 ವರ ಕೊಟ್ಟಿದ್ದ. ಈಗ ಮಂಥರೆಗೆ ಅದು ಎಲ್ಲಿಂದ ಕೈಕೇಯಿ ಮರ್ತು ಹೋಗಿರ್ತಾಳೆ, ಮಂಥರ ನೆನಪು ಮಾಡಿಕೊಡ್ತಾಳೆ. ನೋಡು, ನಿನಗೆ 2 ವರ ಕೊಟ್ಟಿದ್ದ ದಶರಥ, ನೆನ್ಪಿಟ್ಕೋ. ಆ ವರವನ್ನು ಉಪಯೋಗಿಸ್ಕೊಂಡು ಅವಳೇ ಹೇಳ್ಕೊಡೋದು ನೋಡು. ಕಿವಿ ನೆಟ್ಟಿಗಿಂತ ಕಂಚಿನ ಕಿವಿ ಅಂತ ಕರೀತಾರೆ ಕನ್ನಡದಲ್ಲಿ, ಹಿತ್ತಾಳೆ ಕಿವಿ. ಅದಕ್ಕೆ ಇವನೇನು ಮಾಡ್ತಾನೆ, ಅವಳು ಹೇಳ್ಕೊಡ್ತಾಳೆ ನೋಡಿ, 2 ವರ ಕೇಳು. ಒಂದು, ರಾಮ ಕಾಡಿಗೆ ಹೋಗ್ಬೇಕು, ಯಾವುದು ಅದು 14 ವರ್ಷ. ಆಮೇಲೆ ಭರತ ಪಟ್ಟಾಭಿಷೇಕ ಆಗಬೇಕು, ಇದು ನಿಯಮ. ಸರಿ, ಇದನ್ನು ನೆನಪಾದ್ಮೇಲೆ ಅವಳು ಕೈಕೇಯಿ ರೆಡಿ ಆಗ್ತಾಳೆ. ಕೊನೆಗೆ ಅವನು ಹೇಳ್ತಾಳೆ, ನೋಡು ನೀನು ಆಭರಣಗಳನ್ನೆಲ್ಲ ಬಿಚ್ಚು. ಅದೇನೋ ಕೋಪದ ಅರಮನೆ ಅಂತ ಒಂದು ಇರುತ್ತಂತೆ, ಅವರು ಕೋಪಿಸ್ಕೊಂಡಾಗ ಒಂದು ಜಾಗದಲ್ಲಿ ಅರಮನೆಯಲ್ಲಿ ಇರೋದಿಲ್ಲ. ಸೊ ಆ ಗೃಹವನ್ನು ಪ್ರವೇಶ ಮಾಡ್ತಾಳೆ. ಅವಳು ಹಳೆಯ ಬಟ್ಟೆ, ಮಾಸ್ತ ಬಟ್ಟೆಯನ್ನು ಹಾಕಿ ನೆಲದ ಮೇಲೆ ಮಲಗಿರ್ತಾಳೆ. ಅವಳ ಆಭರಣಗಳನ್ನೆಲ್ಲ ರಾಶಿ ರಸ್ತೆಯಲ್ಲಿ ಪೂರ್ತಿ ಹಾಕಿರ್ತಾಳೆ. ಅದಕ್ಕೆ ವಾಲ್ಮೀಕಿ ಹೇಳ್ತಾನೆ, ನಕ್ಷತ್ರಗಳು ದೂರದಲ್ಲಿ ಚದುರು ಹೋಗಿರ್ತಾಳೆ. ಹಾಗೆ ಇವಳು ಆ ಅರಮನೆಯಲ್ಲಿ, ಆ ಕೋಪಗೃಹದಲ್ಲಿ ಎಲ್ಲ ಕಡೆ ಆಭರಣಗಳೆಲ್ಲ ಚದರಿ ಎಲ್ಲವೂ ಮಿಣುಗ್ತಾ ಇತ್ತು, ಆಭರಣ ಭೂಮಿಯ ಮೇಲೆ. ಆ ರೀತಿಯಾಗಿ ದಶರಥ ಬಂದ. ಅಲ್ಲಿಗೆ ಅವಳು ಹೇಳ್ಕೊಡ್ಲಿಕ್ಕೆ ಈ ನಿಯಮಗಳನ್ನೆಲ್ಲ. ಆಮೇಲೆ ಅವಳು ಏನು ಮಾಡ್ತಾಳೆ, ಸಂಕಲ್ಪ ಈಗೆಲ್ಲ ಹೇಳ್ತಾಳೆ, ರಾಮನ ಪಟ್ಟಾಭಿಷೇಕ ಅದು ಇದು ನನಗಿಂತ ಪ್ರೀತಿಸ್ತಾನೆ ಇತ್ಯಾದಿ ಎಲ್ಲ. ಅವಳು ಸಂಕಲ್ಪ ಏನು ಮಾಡ್ತಾಳೆ, ದಶರಥನ ಹೇಳ್ತಾಳೆ, ಮೊದಲು ನಾನು 2 ವರ ಕೇಳ್ತೇನೆ, ಕೊಡ್ತೀನಿ ಅಂತ ಹೇಳ್ತೀಯಾ ಅಂತ ಹೇಳ್ತಾಳೆ. ದಶರಥ ಹೇಳ್ತಾನೆ, ನಿನಗೆ ಏನು ಬೇಕು ಅವನ್ನೆಲ್ಲ ಹೇಳ್ತಾನೆ. ನಾನು ಏನು ಮಾಡಕ್ಕೆ ಬಯಸಿದ್ದೆ, ಅವಳ ಮೇಲೆ ಭಾಳ ಪ್ರೀತಿ ಇತ್ತು. ಅವರಿಬ್ಬರು ಕೌಸಲ್ಯ ಸುಮಿತ್ರೆಗಿಂತ ಅವನ ಕೈಕೇಯಿ ಮೇಲೆ ಪ್ರೀತಿ ಜಾಸ್ತಿ. ಅವನ್ನೆಲ್ಲ ತನ್ನ ಪ್ರೀತಿನೆಲ್ಲ ಗೊತ್ತಿಲ್ಲದೆ ಹಿಂದಿಲ್ಲದೆ. ಇಲ್ಲಿ ದಶರಥಂದು ಒಂದು ಪ್ರಾಬ್ಲಮ್ ಏನು ಅಂದರೆ, 2 ಪ್ರಾಬ್ಲಮ್. ದಶರಥ ಸ್ವಲ್ಪ ಮುಂಗೋಪಿ, ಅಂದರೆ ಆಲೋಚನೆ ಮಾಡೋದು ಆಮೇಲೆ ಮಾತು ಕೊಡೋದು ಮೊದಲು. ವಿಶ್ವಾಮಿತ್ರ ಬರ್ತಾನೆ, ರಾಮನಿಗೆ 12 ವಯಸ್ಸು. ಬಂದಾಗ ಅವನು ಹೇಳ್ತಾನೆ, ವಿಶ್ವಾಮಿತ್ರ ಹೇಳ್ತಾನೆ, ನಿನ್ನಿಂದ ನನಗೊಂದು ಕೆಲಸ ಆಗಬೇಕು ಅಂತ. ಪಾದಕ್ಕೆ ಬಿದ್ದು ಹೇಳ್ತಾನೆ, ನೀನು ಏನು ಹೇಳ್ತೇವೆ ಮಾಡ್ತೀನಿ ಅಂದ್ಬಿಡ್ತಾನೆ. ಆಮೇಲೆ ಹೇಳ್ತಾನೆ, ನೀನು ರಾಮ ಲಕ್ಷ್ಮಣ್ ಕಳಿಸು, ನನಗೆ 6 ದಿವಸ
ಯಜ್ಞ ಮಾಡಬೇಕು, ಕಾವು ಕಾಯಬೇಕು. ಅಯ್ಯೋ ಅವನು ಇನ್ನೂ 12 ವರ್ಷ, ಇನ್ನೂ ಹಾಲು ಕೊಡ್ದು ಈಗ ತಾನೇ ಹೇಳ್ತಾ ಇದ್ದಾನೆ, ಅವನು ಕೊಡೋಕ್ಕಾಗಲ್ಲ. ಮಾತು ಯಾಕೆ ಕೊಟ್ಟೆ? ಮಾತು ಕೊಡ್ತಾನೆ, ಆಲೋಚನೆ ಆಮೇಲೆ ಮಾಡ್ತಾನೆ. ಇಲ್ಲೂ ಏನು ತಪ್ಪು ಮಾಡ್ದ? ಈಗ ಪಟ್ಟಾಭಿಷೇಕ ಅಲ್ಲದೆ ದಶರಥನ ತಪ್ಪೇನಾಗಿದ್ದು? ಅವನೇನು ಮಾಡಬೇಕಾಗಿತ್ತು? ನಿಜವಾಗ್ಲೂ ಸರಿಯಾದ ಬುದ್ಧಿವಂತ ಒಬ್ಬ ಅಡ್ಮಿನಿಸ್ಟ್ರೇಟಿವ್, ಅಷ್ಟು ವರ್ಷ ಚಕ್ರವರ್ತಿ ಆದವನು ಏನು ಮಾಡಬೇಕಾಗಿತ್ತು? ಕೌಸಲ್ಯ ಸುಮಿತ್ರೆ ಕೈಕೇಯಿನ ಕರೆಸ್ಬಿಟ್ಟು ಇವ್ರ ಮುಂದೆ ಹೇಳಬೇಕಾಗಿತ್ತು ನಾಳೆ ಪಟ್ಟಾಭಿಷೇಕ ಅಂತ. ಕೌಸಲ್ಯಗೂ ರಾಮನ ಸ್ನೇಹಿತರು ಹೋಗಿ ರಾಮನಿಗೆ ಪಟ್ಟಾಭಿಷೇಕ ಅಂತ ಸುದ್ದಿ ಹೇಳ್ತಾರೆ. ಸೀತೆಗೂ ಸುದ್ದಿ ರಾಮ ಹೇಳೋದು. ಆಮೇಲೆ ಸುಮಿತ್ರೆ ಮತ್ತು ಲಕ್ಷ್ಮಣನಿಗೆ ಕೌಸಲ್ಯ ಅರಮನೆಯಲ್ಲಿ ಪಟ್ಟಾಭಿಷೇಕ ಅಂತ 3ನೇವರಿಂದ ಗೊತ್ತಾಗ್ತದೆ. ಯಾರಿಗೂ ಕೂಡ ದಶರಥ ನೇರವಾಗಿ ತಾನು ವಿಚಾರ ಮಾಡ್ದ, ಯಾರು ಇಬ್ಬರಿಗೆ ಹೇಳ್ದ, ಎಲ್ಲ ಸುದ್ದಿ ಹರಡಿತ್ತು. ಅವನು ಫಾರ್ಮ್ಯಾಟಿವ್ ಇದಾಗಿ ಅವನು ವಿಚಾರವನ್ನು, ಅದಕ್ಕೆ ಅಲ್ಲೇ ಇಟ್ಟಿದ್ರೆ ಕೈಕೇಯಿಗೆ ಮಾತು ಕೊಡಬೇಕಾಗಿತ್ತು. ಯಾವಾಗ 3ನೇವರಿಂದ, ಅದು ಇವಳು ಕೈಕೇಯಿಗೂ ಯಾರು ಹೇಳೋದು? ಮಂಥರೆ ಹೇಳೋದು. ಯಾಕೆ ಹೇಳೋದು? ತನಗೆ ಬೇಕಾದ ವಿಷಯಗಳನ್ನೆಲ್ಲ ಸೇರಿಸಿ ಕಿವಿಗೆ ಹಾಕಿರೋದು. ಅದರಿಂದ ಈಗ ಅವನೇನು ಮಾಡ್ತಾನೆ? ಅವ್ರು ಹೇಳ್ತಾರೆ, ಈಗ ಅವನ್ನೆಲ್ಲ ಅವನು ಸಮಾಧಾನ ಮಾಡ್ತಾನೆ, ಅದೆಲ್ಲ ವಿಚಾರ ಬರ್ತದೆ ಅವಳಿಗೆ. ಕೊನೆಗೆ ಎಲ್ಲಿಗೆ ಬಂದು ನಿಲ್ತದೆ? 2 ವರ ಬೇಕು. ಆಯಿತು, ನಾನು ನಿಂಗೆ ವರ ಕೊಡ್ತೇನೆ. ನಿನಗೆ ಕಾಶಿ ಬೇಕಾ, ಸುಗಂಧ ಬೇಕಾ, ಅಂಗದ ಬೇಕಾ, ಯಾವ ರಾಜ್ಯ ಬೇಕು ಕೊಡ್ತೀನಿ ಅಂತ. ಅದೆಲ್ಲ ಬೇಡ, ನಂಗೆ ಬೇಕಾದ 2 ವರ. ಅವನು ಹೇಳ್ತಾ 14 ವರ್ಷ ವನವಾಸ ಆಗಬೇಕು. ಇವನ್ಗೆ ಹೇಳ್ತಾ, ಇದು ಸ್ವಪ್ನನ, ಇದು ಹಗಲ, ಇದು ರಾತ್ರಿನ, ನಾನು ಜೀವಂತವಾಗಿದ್ದೀನ, ನಾನು ಸತ್ತಿದ್ದೀನ, ಇದು ಭ್ರಮೆನ ಅಂತೆಲ್ಲ ವಿಚಾರ ಮಾಡ್ತಾನೆ. ಇದೆಲ್ಲ ಆದಮೇಲೆ ಅವಳು ಕೇಳ್ತಾನೆ, ನೀನು ಮಾತು ಕೊಟ್ಟೆ ಅಲ್ಲ ಈಗ. ಅದಕ್ಕೆ ಅವಳು ಸಂಕಲ್ಪ ಮಾಡ್ತಾಳೆ. ಏನು ಸಂಕಲ್ಪ ಮಾಡ್ತಾಳೆ? ಇಂದ್ರಾದಿ 33 ದೇವತೆಗಳು, ಚಂದ್ರ, ಸೂರ್ಯ, ಆಕಾಶ, ಗ್ರಹ, ಹಗಲು, ರಾತ್ರಿ, ದಿಕ್ಕು, ಜಗತ್ತು, ಈ ಭೂಮಿ, ಗಂಧರ್ವರು, ರಾಕ್ಷಸರು, ರಾತ್ರಿಯಲ್ಲಿ ಸಂಚರಿಸುವ ಪ್ರಾಣಿಗಳು, ಗ್ರಹ ದೇವತೆ ಹಾಗೂ ಇವರಿಗಿಂತ ಬೇರೆಯಾದ ಎಲ್ಲ ಪ್ರಾಣಿಗಳ ಮುಂದೆ ನೀವು ಸಂಕಲ್ಪ ಮಾಡಿದ್ದೀಗ ಎಚ್ಚರಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತು ರಾಮನ ಕಾಡಿಗೆ ಕಳಿಸಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಇದೆಲ್ಲ ನೋಡು, ಇಷ್ಟು ದೇವತೆಗಳಿಗಾಗಿ ಸಾಕ್ಷಿ. ನೋಡು, ಇವಳು ನೆಕ್ಸ್ಟ್ ಮುಂದೆ ಹೇಳ್ತಾನೆ, ಇವಳು ಹೇಗೆ ವಾದ ಮಾಡ್ತಾಳೆ ಅಂತ. ಇದು ಮೊಂಡು ವಾದ ಅಂತ ಕರೀತಾರೆ. ಕೆಲವು ನಮ್ಮ ಲೀಗಲ್ ಟರ್ಮ್ಸ್ನಲ್ಲಿ ಗೊತ್ತಿರುತ್ತೆ, ಸೋಲ್ತಾರೆ ಅಂತ. ಅದು ವಾದ ಮಾಡ್ತಾ ಇರ್ತಾರೆ. ಹಾಗೆ ಕೈಕಿ ಅವಳು ಇಷ್ಟು ದೇವತೆಗಳಿಗೆಲ್ಲ 33 ಕೋಟಿ ದೇವತೆಗಳ ಸಾಕ್ಷಿಯಾಗಿ ನೀನು ಹೇಳಿದ್ಯಾ, ನನಗೆ 2 ವರ ಕೊಟ್ಟಿದ್ಯಾ, ಅದರಿಂದ ದಶರಥ ನೀನು ಪರಿಪಾಲಿಸಬೇಕು. ಈಗ ಇವನಿಗೆ ದಶರಥನಿಗೆ ಈಗ ಭಾಳ ಕಷ್ಟಕ್ಕೆ ಬಂತು. ಏನು, ಈ ರಾಮನನ್ನು ಕರೆದು ಹೇಳೋದು ಹೇಗೆ? ಇವನೇನೋ ಆಯಿತು, ಏನೋ ಇವಳ ಜೊತೆ ತುಂಬ ವಿಚಾರ ಮಾಡ್ತಾನೆ. ಎಲ್ಲಿವರೆಗೂ ವಿಚಾರ ನಡೆಯುತ್ತೆ ಅಂತಂದರೆ, ಅವನು ಕಡೆದಾಗಿ ಏನು ದಿಕ್ಕೆ ಕಾಣಲ್ಲ. ಇದು ನೀವು ಭಾವಿಸ್ಬೇಕು, ದಶರಥನ ಪರಿಸ್ಥಿತಿ ಭಾವಿಸ್ಬೇಕು. ದಶರಥನಿಗೆ ಯಾವ ದಿಕ್ಕು ತೋಚೋದಿಲ್ಲ. ಕೊನೆಗೆ ಎಷ್ಟೆಲ್ಲ ಸಂತೈಸ್ಲಿಕ್ಕೆ ಹೋಗ್ತಾನೆ, ಕೈಕೇಯಿ ಒಪ್ಪೋದೇ ಇಲ್ಲ. ಕೊನೆಗೆ ಎಲ್ಲಿಗೆ ಹೋಗ್ತಾನೆ? ಅವಳು ಅಡ್ಡಕ್ಕೆ ಮಲಗಿರ್ತಾಳೆ. ಅವಾಗ ಹೋಗಿ ಅವಳು ಪಾದ ಹಿಡಿತಾನೆ. ಯಾರೋ ದಶರಥ ಹೋಗಿ ಕೈಕೇಯಿಗೆ ಪಾದ ಹಿಡಿತಾನೆ. ಅವನಿಗಾಗಲೇ ಮೂರ್ಛೆ ತಪ್ಪುವಂಥ ಅವಸ್ಥೆ ಬಂದಿರುತ್ತೆ. ಅವನು ಯಾವಾಗ ಮೊದಲನೇ ಸಲ ಕಾಡಿಗೆ ಹೋಗ್ಬೇಕು ಅಂತ ಹೇಳ್ತಾನೋ ಆವಾಗಲೇ ರಾಮ ಅಂಥೇಳಿ ತಪ್ಪಂತ ಕೆಳಗೆ ಬೀಳ್ತಾನೆ. ಅದಕ್ಕೆ ವಾಲ್ಮೀಕಿಗಳು ವರ್ಣನೆ ಏನು ಮಾಡ್ತಾರೆ? ಒಂದು ಮರಕ್ಕೆ ಒಂದೇ ಕೊಡ್ಲಿ ಏಟಾದಾಗ ಮರ ಯಾವ ಒಂದು ಆಸರೆ ಇದ್ದ ತಪ್ಪಂತ ಕೆಳಗೆ ಬೀಳ್ತು. ದಶರಥ ಕಾಡಿಗೆ ಹೋಗ್ಬೇಕು ರಾಮ ಅಂತ ಕೇಳಿ ಅವನ ಆಸರೆ ಇದ್ದ ನೆಲಕ್ಕೆ ಬೀಳ್ತಾನೆ. ತುಂಬ ಸಲ ಮೂರ್ಛೆ ಬೀಳ್ತಾನೆ. ಈಗಲೂ ಏನಾಯ್ತು? ಕಡೆದಾಗಿ ಅವನ ಕೈಕೇಯಿ ಪಾದ ಹಿಡಿಬೇಕು. ಕೈಕೇಯಿ ತನ್ನ ಕಾಲನ್ನು ಹಿಂದೆ ಎಳಿತಾಳೆ, ಮತ್ತೆ ನೆಲಕ್ಕೆ ಬೀಳ್ತಾನೆ ದಶರಥ. ಅವಾಗ ವಾಲ್ಮೀಕಿಗಳು ವರ್ಣನೆ ಮಾಡ್ತಾಳೆ, ಒಬ್ಬ ರೋಗಗ್ರಸ್ತ, ಪೂರ್ತಿ ರೋಗಗ್ರಸ್ತ, ಅವನ ಆಸರೆ ಇಲ್ಲದೆ ಇರಲಿಕ್ಕಾಗಲ್ಲ. ರೋಗಿ ಆಸರೆ ಇಲ್ಲದೆ ಭೂಮಿ ಮೇಲೆ ಬೀಳ್ತಾನ. ಹಾಗೆ ಕೈಕೇಯಿ ಪಾದ ಹಿಡ್ಕೊಳಕ್ಕೆ ಹೋಗಿ ಕೈಕೇಯಿ ಪಾದ ಹಿಂದೆ ತೆಳೆದಾಗ ಆಸರೆ ಇಲ್ಲದೆ ದಶರಥ ನೆಲದ ಮೇಲೆ ಬೀಳ್ತಾನ. ಇದೆಲ್ಲ ದುಃಖ ತೋರಿಸ್ತಾನೆ ರಾಮ. ಆಮೇಲೆ ರಾಮ ಕೈಕೇಯಿ ಇನ್ನೂ ಒಂದು ಸನ್ಸಸ್ ಹೇಳ್ತಾನೆ, ನೋಡು, ತಿಷ್ಟಲ್ ಲೋಕೆ ವಿನಾ ಸೂರ್ಯಂ ಸಸ್ಯಂ ವಾ ಸಲ್ಯಂ ವಿನಾ ನತು ರಾಮಂ ವಿನಾ ದೇಹೆ ತಿಷ್ಟೇತು ಮಮ ಜೀವಿತಂ. ಕೇಳ್ಕೊಂತಾನೆ. ನೋಡು, ಒಂದು ವಿಚಾರ ತಿಳ್ಕೊ. ಬಹುಶಃ ಈ ಭೂಮಿ ಸೂರ್ಯ ಇಲ್ಲದೆ ಭೂಮಿ ಇರ್ಬೋದಂತೆ. ಸೂರ್ಯ ಇಲ್ಲದೆ ಭೂಮಿ ಇರಬಹುದು. ನಮಗೆ ಪ್ರೋಟೋಪ್ಲಾಸಮ್, ಫೋಟೋಸಿಂಥಸಿಸ್ ಎಲ್ಲ ಆಗ್ಬಿಟ್ಟು ಸೂರ್ಯನ ಬೆಳಗ್ಗೆ ತಾನೆ ಎಲ್ಲ ಆಗೋದು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಅದು
ನಮ್ಗೆ ಇದೆಲ್ಲ ಸಿಂಥಸಿಸ್ ಆಗಬೇಕು ನಮ್ಮ ದೇಹದಲ್ಲಿ ಅಂತ ಬಂದರೆ ಪ್ರಾಣಿ ಪಕ್ಷಿಗಳನ್ನು ಸೂರ್ಯ ಇಲ್ಲದೆ ಸಾಧ್ಯವೇ ಇಲ್ಲ. ಆದರೂ ಇವನು ಹೇಳ್ತಾನೆ ತಿಷ್ಟಲ್ಲೋಕೆ ವಿನಾ ಸೂರ್ಯಂ, ಈ ಲೋಕದಲ್ಲಿ ಸೂರ್ಯ ಇಲ್ಲದೆ ಕೂಡ ಬಹುಶಃ ಭೂಮಿ ಉಳಿಬೋದೇನೋ. ಆಮೇಲೆ ಸಸ್ಯಂ ವಾಸಲ್ಯಂ ವಿನ, ಬಹುಶಃ ಗಿಡ ನೀರಿಲ್ಲದೆ ಬೆಳಿಬಹುದೇನೋ. ನತು ರಾಮಂ ವಿನಾ ದೇಹೆ ತಿಷ್ಟತ್ತು ಮೇ ಜೀವಿತಂ. ಅದೇ ಕೈಕೇಯಿ ಒಂದು ತಿಳ್ಕೊ, ರಾಮನಿಲ್ಲದಿದ್ದರೆ ದಶರಥ ಉಳಿಯುವುದೇ ಇಲ್ಲ. ಅವನು ಹೇಳ್ತಾನೆ ನೀನು ವಿಧಿವೆ ಆಗಿ ತಯಾರಿದ್ಯಾ? ಅವಳು ಹೂ ಅಂತಾಳೆ. ಅದಕ್ಕೆ ಈಗ ಅದು ಹೇಳಿದ್ದೆಲ್ಲ ಏನಾಯ್ತು ಅಂತ ಅವಳು ಹಿಂದೆ ಹೇಳಿದ್ಲಲ್ಲ, ಇದಕ್ಕಿಂತ ಸ್ವಾರಸ್ಯವಾದ ಸುದ್ದಿ, ರಾಮನ ಅಣ್ಣನನ್ನು ಪ್ರೀತಿಸ್ತಾ ಇದ್ದಾನೆ, ಕೌಸಲ್ಯಗಿಂತ ಪ್ರೀತಿಸ್ತಾನೆ, ಅವನಿಗೆ ಒಬ್ಬನಿಗೆ ರಾಜ್ಯಕ್ಕೆ ಬಂದರೆ 4 ಜನಕ್ಕೆ ರಾಜ್ಯ ಬಂದದ್ದು ಅಂತ ಹೇಳಿದವಳು. ಅವಳು ಹೇಳ್ತಾಳೆ ನಾನು ರಾಮ ಏನಾದ್ರು ಕಾಡಿಗೆ ಹೋದರೆ ನಾನು ಮರಣ ಹೊಂದ್ತೇನೆ, ನಿನ್ನ ಮಗ ಭರತ ನನ್ನ ಪಿಂಡ ಪ್ರದಾನ ಮಾಡಿಕೊಡುದು. ಇದೆಲ್ಲ ವಿಚಾರನೇ ಬರುತ್ತೆ, ತುಂಬ ವಿಚಾರ ಬರುತ್ತೆ. ನಾನು ಹೇಳಿದ ಸಮಯ ಅದು ವಿಚಾರ ಹೋಗೋದು ಬೇಡ, ಯಾಕಂದ್ರೆ ರಾಮನ ವಿಚಾರ ಮುಖ್ಯವಾಗಿ ಇಟ್ಕೊಳ್ಳೋಣ ಅಂತ ನಮ್ಮ ಗಮನ ಆ ಕಡೆ. ಅದರ ಇಷ್ಟೆಲ್ಲ ಹೇಳ್ತಾನೆ ಅವನು, ಏನೋ ಸೂರ್ಯ ಇಲ್ಲದೆ ನೀರಿಲ್ಲದೆ ಗಿಡ ಭೂಮಿ ಬರುತ್ತೆ, ಆದರೆ ರಾಮನಿಲ್ಲದೆ ಇವನು ದಶರಥ ಉಳಿಲಿಕ್ಕೆ ಆಗೋದಿಲ್ಲ. ನಾನೇನಾದ್ರು ನಿನ್ನ ಮಾತು ಕೇಳಿಬಿಟ್ಟು ರಾಮನನ್ನ ಕಾಡಿಗೆ ಕಳಿಸಿದ್ರೆ ಏನಾಗುತ್ತೆ ಹೇಳಿ, ಮುಂದೆ ಸಮಾಜ ಏನು ಹೇಳ್ತಾರೆ ಹೇಳಿ. ನಾನೇನೋ ನಿನ್ನ ಮಾತು ಕೇಳ್ತೀನಿ, 2 ವಾರ ಕೊಟ್ಟೆ, ಹೌದು ವಾರಕ್ಕೆ ನಾನು ಭಾಳ ಪೀಡೆ ಆಗಿ ಇನ್ನೇನೂ ಆಗಲ್ಲ ಅಂಥೇಳಿ ಅಷ್ಟೇ ಲಾಸ್ಟ್ ರಿಸಲ್ಟ್ ರಾಮನನ್ನು ಕಳಿಸ್ದೆ ಅಂತ ಇಟ್ಕೋ. ಅವ್ನು ಕಳ್ಸೋಕ್ಕಿನ್ನೂ ಬಿಟ್ಟಿಲ್ಲ, ಕಳಿಸ್ದೆ ಅಂತ ಇಟ್ಕೋ. ಸಮಾಜ ಏನು ಹೇಳುತ್ತೆ, ಏನು ತಿಳ್ಕೊಳುತ್ತೆ? ಓ, ರಾಮನನ್ನ ಕಾಡಿಗೆ ಕಳಿಸ್ತಾ ದಶರಥ ಅಂದರೆ ಕೈಕೇಯಿ ಮಾತು ಕೇಳಿ ಅವಳ ಮೇಲೆ ಪ್ರೀತಿ ಜಾಸ್ತಿ ಇದ್ದದ್ರಿಂದ ಕಳಿಸ್ತಾ, ಇಲ್ಲ ರಾಮನ ದೋಷ ಇದೆ. ಈ 2 ಕಾರಣ ಜಗತ್ತು ಹೇಳೋದು. ಅದಕ್ಕೆ ಈ 2 ಕಾರಣ ಮುಂದೆ ಸಮಾಜ ಇತಿಹಾಸ ಹೇಳಬಾರ್ದು ಅಂತ ಅವನು ಇದನ್ನು ಹೇಳ್ತಾನೆ. ಅವಾಗ ಇವಳೇನು ವಾಸ ನೋಡಿ, ಇಲ್ಲಿ ವಕ್ರ ಬುದ್ಧಿ ಅಂತ ಇಲ್ಲಿ ತೋರಿಸ್ತಾಳು. ಅವಳೇನು ಹೇಳ್ತಾಳೆ ಗೊತ್ತಾ? ನೋಡು, ಅವಳು ನೋಡಿ ಈಗ ಡೆವಿಲ್ ಕೋಟ್ ಸ್ಕ್ರಿಪ್ಚರ್ಸ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆಯಲ್ಲ, ಅವಳು ಹೇಳ್ತಾಳೆ ಶಿಬಿ ಚಕ್ರವರ್ತಿ ಕತೆ ಗೊತ್ತಾ ನಿಮಗೆ ಅಂತ ಕೇಳ್ತಾಳೆ. ಯಾರು? ಕೈಕೇಯಿ ದಶರಥನ. ಶಿಬಿ ಚಕ್ರವರ್ತಿ ತನ್ನ ಮಾಂಸವನ್ನೇ, ಒಂದು ಪಕ್ಷಿ ಉಳಿಸ್ಲಿಕ್ಕೋಸ್ಕರ ತನ್ನ ಮಾಂಸವನ್ನೇ ಕೊಟ್ಟ. ಏನೋ ದಶರಥ, ನೀನು ನಾನು ಕೊಟ್ಟ 2 ವಾರವನ್ನು ಉಳಿಸ್ಕೊಳ್ಳೋ ಅಂತಂದ್ರೆ ಏನೇನೋ ಕತೆ ಹೇಳ್ತಾ ಇದೆಯಲ್ಲ ನೀನು. ಅವನು ಎಲ್ಲಿವರೆಗೂ ಹೇಳ್ತಾನೆ ದಶರಥ, ನೋಡು ಒಂದು ದುರ್ಬುದ್ಧಿ, ನನಗೇನು ಭಯ ಆಗ್ತಾ ಇದೆ ಗೊತ್ತಾ, ನೀನು ದುರ್ಬುದ್ಧಿ. ಭರತನೇನೋ ರಾಜ ಆಗ್ತಾನೆ ಸರಿ, ರಾಮ ಕಾಡಿಗೆ ಹೋಗ್ತಾನೆ ಸರಿ, ಲಕ್ಷ್ಮಣನ ಶತ್ರುಘ್ನನ್ನ ನೀನು ಉಳಿಸ್ತೀಯೋ ಕೊಲ್ತೀಯೋ ಅಂತ ಕೇಳ್ತಾನೆ. ಈ ವಿಚಾರ ಎಲ್ಲ ನಡೀತವ್ರು ಇಬ್ಬರಲ್ಲಿ. ಆ ವಿಚಾರ ಹೇಳಿದಾಗ ಇವನೇನು ಹೇಳ್ತಾನೆ, ಇವಳು ಕೈಕೇಯಿ ಏನು ಹೇಳ್ತಾಳೆ, ನೋಡು ನೀನು ಮಾತನ್ನು ಉಳಿಸ್ಕೊಳ್ಳೋ ಸತ್ಯವಾಕಾಗು ಅಂತ ಹೇಳ್ತಾನೆ. ನೀನೇನು ಇಕ್ಷ್ವಾಕ್ಷ ವಂಶದ ಹುಟ್ಟಿದವನಾಗಿ ಶಬಿ ಚಕ್ರವರ್ತಿ ಕತೆ ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ, ನೀನು ನಿಜವಾಗ ಸತ್ಯವಂತನಾಗಿ. ನೋಡು, ಸತ್ಯವಂತ ಯಾರು ಹೇಳಬೇಕು? ಇವನು ಸತ್ಯವಂತ ಅಂತ ಕರೆಯಕ್ಕೆ. ಅದಕ್ಕೆ ಡೆವಿಲ್ಸ್ ಕೋಟ್ ಸ್ಕ್ರಿಪ್ಚರ್ಸ್, ಇದು ವಾಲ್ಮೀಕಿಗಳು ಹೀಗೆ ತರ್ತಾರೆ. ಇದನ್ನೆಲ್ಲ ನಾವು ಗಮನಿಸ್ಬೇಕಿದೆ. ಭಾಳ ಚೆನ್ನಾಗಿ ವಾಲ್ಮೀಕಿಗಳು ಏನು ಹೇಳೋದಿಲ್ಲ, ನಾನು ಹೇಳಿದಲ್ಲ, ನೀತಿ ಹೇಳೋದಿಲ್ಲ, ಕತೆ ಹೇಳ್ತಾ ಇರ್ತಾರೆ. ನೀವು ಎಚ್ಚರವಾಗಿದ್ದರೆ ಮಿಸ್ ಆಗ್ಬಿಡ್ತದೆ. ಅವ್ನು ಹೇಳ್ತಾನೆ, ನೋಡು ನೀನು ಇದು ಶಿಬಿ ಚಕ್ರವರ್ತಿ ಎಲ್ಲ ಹೀಗೆಲ್ಲ ಇದ್ರು, ನೀನು ಶಿಬಿ ಚಕ್ರವರ್ತಿ ಜೀವನ ನಡೆಸಬೇಕು ಅಂತ ನನ್ನ ಮಾತು ಉಳಿಸೋದು. ಈಗ ಅವನು ಏನು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಸರಿ, ರಾತ್ರಿ ಆಯಿತು, ಈಗಾಗಲೇ ಮುಂಜಾನೆ ಆಗ್ತಾ ಇದೆ, ಬೆಳಗಿನ ಜಾವ ಆಗೋ ಹೊತ್ತು ಬರ್ತಾ ಇದೆ. ಈಗ ಅವನಿಗೆ ಏನು ಮಾಡೋದು? ಈಗ ತಕ್ಷಣ ಅವನೇನು ಮಾಡ್ದ, ಇದು ಬೆಳಗಿನ ಜಾವ ಆಗ್ತಾ ಇರೋತ್ತಿಗೆ ಸುಮಂತ್ರನ ಕಳಿಸ್ತಾನೆ. ಸುಮಂತ್ರ ಬಂದು ಅವನೇನು ಮಾಡ್ತಾನೆ, ಸಹಜ ಅವನಿಗೆ ಸುಮಂತ್ರನಿಗೊಂದು ಸ್ಪೆಷಲ್ ಪರ್ಮಿಷನ್ ಇರುತ್ತೆ. ಏನು ಅಂತಂದರೆ, ಅವನ ಅಂತಃಪುರಕ್ಕೆ, ರಾಮನ ಅಂತಃಪುರಕ್ಕಾಗಲಿ ದಶರಥನ ಅಂತಃಪುರಕ್ಕಾಗಲಿ ಅವ್ನಿಗೆ ಯಾರು ಗಾರ್ಡು ಇದು ಮಾಡೋಕ್ಕೂ ಇಲ್ಲ. ಅವನಿಗೆ ಎಲ್ಲಿ ಹೋಗೋಕ್ಕೂ ಅವನಿಗೆ ಫ್ರೀಡಮ್ ಇರುತ್ತೆ. ಸೀದಾ ಬರ್ತಾನೆ. ದಶರಥ ಇನ್ನೂ ಮಲಗಿರ್ತಾನೆ, ಕೈಕೇಯಿಯು ಅಲ್ಲೇ ಇರ್ತಾಳೆ. ಇವತ್ತೊಂದು ಅದೇನು ಪರಿಪಾಠ ಏನು ಅಂತಂದರೆ, ರಾಜನ ಉತ್ತಿಷ್ಟ ರಾಜ, ನೀನು ಹಾಗೆ, ನೀನು ಹೀಗೆ, ನೀನು ಇಂದ್ರನ ಸಮಾನ, ನೀನು ಲೋಕ ಸಮಾನ, ಅದ್ಗೇದಿದೆಯಾ ಅಂತ ಅವನು ಪ್ರವರ ಹೇಳೋದು ಒಂದು ಪರಿಪಾಠ. ಉದ್ದಕ್ಕೆ ಪ್ರವರ ಹೇಳ್ತಾ ಇದ್ದಾನೆ. ಅವನು ಹೇಳ್ತಾನೆ, ನಿನ್ನ ಪ್ರವರ ಕೇಳಿ ನನ್ನ ಮರ್ಮಾಂಗಕ್ಕೆ ಗುದ್ದದಂತ ಆಗ್ತಾಯಿದೆ, ಪಾಪ ನಿನ್ನ ಬಾಯಿ ಮುಚ್ಚು ಅಂತಾನೆ ದಶರಥ. ಇವನಿಗೇನು ಗೊತ್ತಿಲ್ಲಲ್ಲ ಸುಮಂತ್ರನಿಗೆ. ಆಗ ಅವನು ಕೇಳ್ತಾನೆ, ಏನು ತಪ್ಪು, ನನ್ನಿಂದ ಏನು ತಪ್ಪಾಯಿತು, ದಯವಿಟ್ಟು ಹೇಳಬೇಕು, ನನ್ನಿಂದ ಏನಾಯಿತು. ಅವನು ಮಾತಾಡೋ ಸ್ಥಿತಿಲೇ ಇಲ್ಲ. ಈ ಕೈಕೇಯಿಗೆ ಏನು ಹೇಳ್ತಾಳೆ ಗೊತ್ತಾ, ನಿನ್ನ ರಾಜನಿಗೆ ಈಗ ಪತಿ ಹೊಟ್ಟೋದಾಗಲಿಗೆ
ನಿನ್ನ ರಾಜನಿಗೆ ರಾಮ ಪಟ್ಟಾಭಿಷೇಕ ಇಂದು ಅಂಥೇಳಿ ಇಡೀ ರಾತ್ರಿ ನಿದ್ದೆ ಬಂದಿಲ್ಲ. ಇವನ್ ಪ್ರಾಬ್ಲಮ್ ಹೇಳಿಲ್ಲ ಅವಳು, ಇಡೀ ರಾತ್ರಿ ನಿದ್ದೆ ಬಂದಿಲ್ಲ. ಯಾಕೆ? ರಾಮನ ಪಟ್ಟಾಭಿಷೇಕ ಅಂಥೇಳಿ ಇಡೀ ರಾತ್ರಿ ನಿದ್ದೆ ಬಂದಿಲ್ಲ. ಈಗ ಸ್ವಲ್ಪ ನಿದ್ದೆ ಬರ್ತಾ ಇದೆ ಅವನಿಗೆ. ದಯವಿಟ್ಟು ನೀನು ಈಗಲೇ ಹೋಗಿ ರಾಮನನ್ನು ಕರೆದು ಬಾ. ಇಲ್ಲಿಂದ ನೋಡಿ, ಅವನು ಕಾಡಿಗೆ ಹೋಗೋವರೆಗೂ ದಶರಥನ ಮಾತು ವಾಲ್ಮೀಕಿ ಹೇಳಬೇಕು. ವಾಲ್ಮೀಕಿ ದಶರಥನ ಮೂಲಕ ಮಾತನ್ನೇ ಹೇಳೋದಿಲ್ಲ. ಫ್ರಮ್ ಹಿಯರ್ ಆಫ್ಟರ್ ದಶರಥ ವಿಲ್ ನೆವರ್ ಸ್ಪೀಕ್. ಇದು ಮನುಷ್ಯನ ಗುಣ. ಹಾಗೆ ನಕಾರಾತ್ಮಕಗಳು ಆವರಿಸಿದಾಗ ಸಕಾರಾತ್ಮಕಗಳು ಪೂರ್ತಿ ಮುಚ್ಚೋಗ್ತದೆ. ಬುದ್ಧಿ ಕೈ ಕೊಡ್ತದೆ. ಅದಕ್ಕೆ ಬುದ್ಧಿ ವಿನಶ್ಯತಿ ಸಂಗಾತ್ ಸಂಜಾಯತೆ ಕಾಮ ಕಾಮ ಕ್ರೋಧ ವಿಜಾಯತೆ ಕ್ರೋಧಾದ್ಭವತಿ ಸಮೋಹಾತ್ ಶ್ರುತಿಭ್ರಂಶ ಬುದ್ಧಿನಾಶೋ ವಿನಶ್ಯತಿ. ಭಗವದ್ಗೀತೆ 2ನೇ ಅಧ್ಯಾಯ. ಯಾವಾಗ ಈ ಮೊದಲು ಸಂಘಕ್ಕೆ, ದುಷ್ಟರ ಸಂಘಕ್ಕೆ ಬಂದು ಬುದ್ಧಿ ಭ್ರಮಣೆ ಆದಮೇಲೆ ಅಲ್ಲಿಂದ ವಿನಾಶ. ಇವಳು ಅಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ. ಅದನ್ನು ಹೇಗೆ ತೋರಿಸ್ತಾನೆ? ಇವನು ಬಂದು ರಾಮನಿಗೆ ಬಂದಾಗ ರಾಮನನ್ನು ಕರೆದು ತಾ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸುಮಂತ್ರನಿಗೆ. ಅವನಿಗೆ ಏನು ಮಾತಾಡೋದಿಲ್ಲ, ಅವನು ಮಲಗೇ ಇರ್ತಾನೆ. ಇವಳು ಹೇಳ್ತಾರೆ, ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ, ರಾಮನ ಪಟ್ಟಾಭಿಷೇಕ ಅಂತ ಅವನು ಉತ್ಸುಕನಾಗಿದ್ದಾನೆ, ನೀನು ಏನು ಮಾಡಬೇಡ, ಸೀದಾ ಹೋಗಿ ಅವನು ಮಲಗಿಲ್ಲ, ಬೇಗ ಹೋಗಿ ರಾಮನನ್ನು ಕರೆದುತ್ತಾ. ಸುಮಂತ್ರನಿಗೆ ಅರ್ಥ ಆಗಲಿಲ್ಲ ಯಾಕೆ ರಾಮನನ್ನು ಕರೆದುತ್ತಾ ಅಂತ. ಸೀದಾ ರಾಮನನ್ನ ಅವನು ಹೋಗ್ತಾನೆ. ಅದೆಲ್ಲ ಒಂದಷ್ಟು ಎಕ್ಸ್ಪ್ಲನೇಷನ್ ಬರುತ್ತೆ. ಅವನ ರಥದಲ್ಲಿ ಹೋಗೋದಕ್ಕೆ ಎಲ್ಲರೂ ರಾಜ್ಯದಲ್ಲಿ ತಯಾರಾಗ್ಬಿಟ್ಟಿದೆ. ಅವನು ಹೋಗೋದಕ್ಕೆ ದಾರಿನಲ್ಲಿ ವಸಿಷ್ಠ ಕಾಣ್ತಾರೆ. ವಸಿಷ್ಠರು ವರ್ಣನೆಯನ್ನು ಮಾಡ್ತಾರೆ ಸುಮಂತನಿಗೆ. ಸಮುದ್ರದ ನೀರು ತಂದಿದ್ದೀನಿ, ನದಿ ನೀರು ತಂದಿದ್ದೀನಿ, ಇಂಥ ಚಿಂತನ ಪಾಲಿಕೆ ತಂದಿದ್ದೇನೆ, ಆ ಬೆಳ್ಳಿ ತಂದಿದ್ದೇನೆ, ಈ ಹಸು ತಂದಿದ್ದೇನೆ, ಇದನ್ನು ಅವನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಂದರೆ ಒಬ್ಬ ಪಟ್ಟಾಭಿಷೇಕಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಅದರದ್ದು ಒಂದು 4-5 ಪುಟದ ಪಟ್ಟಿ ಇದೆ. ಪೂರ್ತ ಮುಖ ಸರ್ಗ ಏನೇನು ನೀವೇನು ಮಾಡಬೇಕು, ಇಂಥದ್ದೆಲ್ಲ ರಾಮ ನೋಡಿ ಬಿಡಬೇಕಲ್ಲ. ಈಗ ವರ್ಣನೆ ಯಾಕೆ ಮಾಡ್ತಾರೆ ಅಂತಂದರೆ, ರಾಮನ ತ್ಯಾಗ ಹೇಳೋದು ಹೇಗೆ? ಬಿಟ್ಟು ಹೋದ ಅಂದರೆ ಹೌದಪ್ಪ ಏನೋ ಆಗಲಿಲ್ಲ ಅಂತ. ನಾವೇನು ಮಾಡೋದು, ಯಾವಾಗ ಬಿಡ್ತೀವಿ ಹೇಳೋದು, ನಮ್ಗೆ ಆಗ್ತಿದ್ದಾಗ ಬಿಡ್ತೀವಿ ಅಲ್ವಾ? ಏನೂ ಆಗಲ್ಲ, ಸರಿಯಪ್ಪ ಬಿಟ್ಟು ಬಿಡೋಣ ಅಂತಲಾಗಿ, ಏನೂ ಆಗಲಿಲ್ಲ ನಮ್ಮ ಕೈಲಿ ಅಂತ. ಹಂಗಲ್ಲ, ರಾಮ ಹೇಗೆ ಬಿಟ್ಟ ಅಂತ ಹೇಳಕ್ಕೆ ಇದೆಲ್ಲ ನಿಧಾನಕ್ಕೆ ಹೋಗ್ಬೇಕು. ಅದಕ್ಕೆ ನಾನು ಹೇಳಿದ್ದೆ, ರಾಮ ಹೇಗೆ ಬಿಟ್ಟ ವಸಿಷ್ಠರ ಮೂಲಕ ಹೇಳ್ತಾನೆ. ತಯಾರಿ ಏನಾಗ್ತಾ ಇದೆ ಅದಕ್ಕೆ ಅವಳು ಹೇಳ್ತಾಳೆ, ರಾಮನನ್ನು ಕರೆ ತನ್ನಿ ಅಂತ ಹೇಳ್ಬೇಕಾದ್ರೆ ಹೋಗೋ ಹೊತ್ತಿಗೆ ಸುಮಂತ ರಸ್ತೆಯಲ್ಲಿ ಪೂರ್ಕ ಎಲ್ಲ ತಯಾರನ್ನು ನೋಡ್ತಾನೆ. ರಾಮನ ಅರಮನೆಗೆ ಬರ್ತಾನೆ. ಅಲ್ಲಿ ಅವನು ಇಡೀ ಸಹ ಉಪವಾಸ ಮಾಡಿರ್ತಾನೆ, ದರ್ಭಾಸನದ ಮೇಲೆ ಮಲಗಿರ್ತಾನೆ. ರಾತ್ರಿ ಸೀತೆಯು ದರ್ಭದ ಮೇಲೆ ಮಲಗಿರ್ಬೇಕು. ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ರಾಮನನ್ನ ಗುಣಗಾನ ಎಲ್ಲ ಮಾಡಿ ಅವನ್ನ ಈ ಶ್ರೀರಾಮಚಂದ್ರನನ್ನ ದಶರಥನ ಬಳಿಗೆ ಕರೆದುಕೊಂಡು ಬಂದು ನಿಲ್ಲಿಸ್ತಾನೆ. ಈಗ ದಶರಥ ಬಂದ ಮೇಲೆ ದಶರಥನ ನೋಡ್ತಾನೆ ಅವನು. ದಶರಥ ಇವನು ರಾಮ ಬರೋತ್ತಿಗೆ ಅವನು ಸಿಂಹಾಸನದ ಮೇಲೆ ಹೋಗಿ ಕೂತಿರ್ತಾನೆ. ಪಕ್ಕದಲ್ಲಿ ಕೈಕೇಯಿ ಕೂತಿರ್ತಾನೆ. ಇದು ಮುಂಜಾನೆ ಬಂದು ರಾಮ ನಿಲ್ತಾನೆ. ಮೊದಲು ತಂದೆಗೆ ನಮಸ್ಕಾರ ಮಾಡ್ತಾನೆ, ಕೈಕೇಯಿ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ, ಎದುರು ನಿಲ್ತಾನೆ. ದಶರಥನ ಮುಖ ನೋಡ್ತಾನೆ. ದಶರಥನ ಮುಖ ನೋಡಿದ ಮೇಲೆ ಅವನು ಹೇಳ್ತಾನೆ, ಈ ರೀತಿಯಾದ ಮುಖ ನಾನು ಹುಟ್ಟದಾಗಿಂದ ನೋಡಿಲ್ಲ. ಇಷ್ಟೊಂದು ಶೋಕ, ಇಷ್ಟೊಂದು ದುಃಖ ದಶರಥನ ಮುಖದಲ್ಲಿ ನಾನು ಇದುವರೆಗೂ ನೋಡಿಲ್ಲ. ಇದೇ ಪ್ರಥಮ ಬಾರಿ. ಅವನು ಅದಕ್ಕೆ ಕೇಳ್ತಾನೆ. ಅವನು ದಶರಥನ ಮಾತಾಡ್ಸ್ಲಿಕ್ಕೆ ಹೋಗ್ತಾನೆ. ಆಮೇಲೆ ದಶರಥ ಮಾತಾಡೋದಿಲ್ಲ. ಕೈಕೇಯಿ ಕೇಳ್ತಾನೆ. ನೋಡಿ, ಇದು ಗುಣವಾನ್ ಧರ್ಮಜ್ಞ ಅನ್ನೋ ಲಕ್ಷಣ ಏನು? ಅವನು ಮೊದಲು ಕೇಳೋದು, ಅಮ್ಮ ಗೊತ್ತಿಲ್ಲದೆ ನನ್ನಿಂದ ಏನು ಅಪರಾಧ ಆಗಿದೆ, ಅಪ್ಪ ಈ ರೀತಿಯಾಗಿ ದುಃಖಿತನಾಗಿರೋದಕ್ಕೆ ಕಾರಣ. ನೋಡಿ, ಫಸ್ಟ್ ನನ್ನ ಸಬ್ಜೆಕ್ಟಿವ್ ಕ್ವಶನ್. ನಾವೇನು ಮಾಡ್ತೀವಿ, ಸಮಾಜ ಸರಿ ಇಲ್ಲ, ವ್ಯಕ್ತಿ ಸರಿ ಇಲ್ಲ, ರಾಜ್ಯ ಸರಿ ಇಲ್ಲ, ಪ್ರೈಮ್ ಮಿನಿಸ್ಟರ್ ಸರಿ ಇಲ್ಲ ಎಲ್ಲ ಹೇಳ್ತೀವಲ್ಲ. ನಾನು ಸರಿ ಇದ್ದೀನಿ ಅಂತ ಅಂದ್ಕೊಳ್ತಾನೆ ಎಲ್ಲ ಹೇಳೋದು. ರಾಮ ಅಲ್ಲಿಂದ ಶುರು ಮಾಡಲ್ಲ. ಸಬ್ಜೆಕ್ಟಿವ್, ನನ್ನಿಂದೇನಾದ್ರೂ ಆಯ್ತಾ ಅಪರಾಧ, ಆದ್ದರಿಂದ ನನ್ನ ಅಪ್ಪ ಅವನೇನು ಹೇಳ್ತಾನೆ, ಯಾವತ್ತೂ ಎಷ್ಟೇ ದುಃಖಿತನಾಗಿದ್ರು ನನ್ನ ಹತ್ರ ಮಾತಾಡ್ತಿದ್ದಂಗೆ ದಶರಥ ಪ್ರಫುಲ್ಲನಾಗಿ, ಆನಂದಿತನಾಗಿ, ಹರ್ಷಪೂರ್ಣನಾಗಿ ನನ್ನ ಹತ್ರ ಮಾತಾಡ್ತಿದ್ದ. ನಾನು ಬಂದ ಮೇಲೂ ಅಪ್ಪ ಇಷ್ಟೆಲ್ಲ ಮಾತಾಡ್ತಿಲ್ಲ ಅಂದರೆ ನನ್ನಿಂದ ಗೊತ್ತಿಲ್ಲ ಏನಾದರೂ ಅಪರಾಧ ಆಗಿದ್ರೆ ಕೈಗೆ ಅಮ್ಮ ನೀನು ಹೇಳು ನನಗೆ ಅಂತ ಹೇಳ್ತಾರೆ. ಇಲ್ಲಿಂದ ಮತ್ತೆ ವಿಚಾರ ಶುರುವಾಗ್ತದೆ. ನಾಳೆ ಶುರು ಮಾಡ್ತೀನಿ. ಇಷ್ಟು ಪೀಠಿಗೆ ಹಾಕಿದ್ದೇನೆ. ಈಗ ವಿಚಾರ ಬರೋಕ್ಕೆ ಇದು ಪೀಠಿಗೆ. ಇಲ್ಲಿಂದ ರಾಮನ ವಿಶ್ಲೇಷಣೆ ಭಾಳ ಅದ್ಭುತವಾಗಿ ಮುಂದಕ್ಕೆ ಹೋಗುತ್ತೆ. ಅಂದರೆ ಅವನು ಒಂದೊಂದು ಹೆಜ್ಜೆನಲ್ಲೂ ಹೇಗೆ ಹೋಗ್ತಾನೆ
ಅವನು ಕಾಡಿಗೆ ಹೋಗಿ ಭರತ ಬರೋವರೆಗೂ ಇದು ಅಯೋಧ್ಯಕಾಂಡ. ಚಿತ್ರಕೂಟ ಭರತ ಬಂದು ಸಮಾಗಮ ಆಗುವವರೆಗೂ ಇದು ಅಯೋಧ್ಯಕಾಂಡ. ಇಲ್ಲಿ ಈಗ ರಾಮನನ್ನು ಹೇಗೆ ಅವನು ಸತ್ಯವಾದ ಧರ್ಮಜ್ಞ ಅಂತೆಲ್ಲ ವಾಲ್ಮೀಕಿಗಳು ತುಂಬಿ ಕರ್ಕೊಂಡು ಹೋಗ್ತಾರೆ. ಇವತ್ತಿಗೆ ಸಮಯ ಮುಗಿದಿದೆ, 8 ಗಂಟೆ. ನಾಳೆ ಮತ್ತೆ ಶುರು ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.